ತಂದೆ ಬಗ್ಗೆ ಹೇಳ್ಬೇಕು ಡೆಪ್ತ್ ಆಗಿ ಲೇಟ್ ಆಗಿಬಿಟ್ರು ಲೇಟೆಸ್ಟ್ ಆಗಿ ಬರಬೇಕು ಅಂತ ಹೇಳಿ ವೇಟ್ ಮಾಡೋದು. ಯಾಕಂತಂದ್ರೆ ಇವ ಯಾರಪ್ಪ ಇವ ಏನು ಯೂಟ್ಯೂಬ್ ಮಾಡಿ ಇಲ್ಲ ಭಾಳ ಚಲೋ ಮಾಡಿದ್ವಿ. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಾದ್ರೆ ವ್ಯೂಸ್ ಬರ್ತಿರ್ಲಿಲ್ಲ, ಝೀರೋ ವ್ಯೂಸ್. ನಮಸ್ಕಾರ ಸ್ನೇಹಿತರೆ, ಸ್ನೇಹಜೀವಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕನ್ನಡ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಅದ ಅಂಬರೀಶ್ ಮರಾಠ. ನಮಸ್ಕಾರ ರೀ. ನಮಸ್ತೆ ಸಿದ್ದು ಅವರೇ. ಆರಾಮ್ ರೀ? ಆರಾಮಿದ್ದೀನಿ ನೋಡ್ರಿ, ನೀವು ಆರಾಮ್ ರೀ? ಹಾಂ ರೀ. ಹ್ಯಾಗೆ ನಡೀತಾ ಇದ್ದಾರೆ ಲೈಫ್ ಹಂಗೆ ನಡೀರ್ತದೆ ನೋಡ್ರಿ, ಹಾಂ ನಡ್ಸ್ಕೊಂಡು ನಡೆದಿದ್ದೀವಿ. ಆ್ಯಂಡ್ ನಿಮ್ಮ ಲೈಫ್ ಹೆಂಗೆ ನಡೆದ್ರಿ? ಆರಾಮ್. ಓಕೆ. ಮತ್ತು ನೀವು ಯೂಟ್ಯೂಬ್ ಚಾನಲ್ ಎಲ್ಲ ಕ್ರಿಯೇಟ್ ಮಾಡಿ ಎಷ್ಟು ವರ್ಷ ಆಯ್ತು ರೀ? ನಂದು ಒಂದು 10-12 ವರ್ಷ ಆಯ್ತು ನೋಡ್ರಿ ಹಾಂ. ಕ್ರಿಯೇಟ್ ಮಾಡಿ. ನೀವು ಬರೀ ಸಂದೇಶನೇ ತಗೋತೀರಿ? ಮೊದಲು ನಾವು ಫಸ್ಟಿಗೆ ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ರೀ, ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿದ್ದಿಲ್ಲಲ್ಲ. ಟೆಕ್ನಿಕಲ್ ವಿಡಿಯೋ ಮಾಡ್ಬೇಕಂತ ಮಾಡ್ತಿದ್ದ. ಹಾಂ. ಅಂದರೆ ಎಡಿಟಿಂಗ್ ಬಗ್ಗೆ ಅದು ಹೇಳ್ಕೊಡ್ತಿದ್ರೊಳಗೆ, ಎಡಿಟಿಂಗ್ ರಿಲೇಟೆಡ್ ವಿಡಿಯೋಸ್ ಎಲ್ಲ ಹಾಕ್ತಿರ್ತಿದ್ದ. ಏನಾದರೂ ಹ್ಯಾಕ್ಸ್ ಆ್ಯಪ್ಗಳ ಬಗ್ಗೆ ಎಲ್ಲ ಹೇಳ್ತಿದ್ದ. ಅದು ಆದ್ಮೇಲೆ ಶಾರ್ಟ್ ಫಿಲಮ್ ಮಾಡ್ಬೇಕಂತ ಹೇಳಿ ಫಸ್ಟ್ ಒಂದು 2014 ರೀ ಎಂಜಾಯ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ ರೀ. ಜಸ್ಟ್ ಮೊಬೈಲ್ನಿಂತೆ ಒನ್ ಡೇ ಫುಲ್ ಶೂಟ್ ಮಾಡಿ ಎಂಜಾಯ್ ಅಂತ ಶಾರ್ಟ್ ಫಿಲ್ಮ್ ಹಾಕಿದ್ದೇವೆ. ಅದು ಈಗಲೂ ಯೂಟ್ಯೂಬ್ ಚಾನಲ್ನಾಗ ಅದ, ಹೋಗಿ ನೋಡ್ಬೋದು ನೀವು. ಸೊ ಅಲ್ಲಿ ಹಿಡಿದು ಸ್ಟಾರ್ಟ್ ಮಾಡ್ದೆ. ಅದಾದ್ಮೇಲೆ ಶಾರ್ಟ್ ಫಿಲ್ಮ್ಸ್ ಹಾಕ್ಲಿಲ್ಲ ರೀ. ನೆಕ್ಸ್ಟ್ ಬಂದು ಒಂದು ಸಿನಿಮಾ ರಿಲೇಟೆಡ್ ಇನ್ಫಾರ್ಮೇಷನ್ ಅದೆಲ್ಲ ಹಾಕೋಕೆ ಶುರು ಮಾಡಿದೆ. ಆ್ಯಕ್ಟರ್ಗಳ ಬಗ್ಗೆ, ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಅದೆಲ್ಲ ಹಾಕೋಕೆ ಶುರು ಮಾಡ್ದೆ. ಹಾಗೆ ಹಾಕ್ತಾ ಈ ನ್ಯೂಸ್ ಇನ್ಫಾರ್ಮೇಷನ್ಸ್ ಇರ್ತಾವಲ್ರಿ, ನ್ಯೂಸ್ ವಿಡಿಯೋಸ್ ಎಲ್ಲ ಹಾಕ್ತಾ ಹೋದಾಗ ನಂಗೆ ಅಲ್ಲಿ ರೀಚ್ ಚಲೋ ಸಿಕ್ತು. ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದ. ಇಂಟರ್ವ್ಯೂ ಬಂದು ಈ ಕಡೆ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇದು ಎಷ್ಟು ವರ್ಷ ಆಯ್ತು ರೀ ಇಂಟರ್ವ್ಯೂ 1-2-3 ಇಯರ್ಸ್ ಹಿಡಿದು ಅದ್ರ ಮ್ಯಾಗ ಫೋಕಸ್ ಮಾಡಿದ್ರಿ. ಮುಂಚೆ ಹಿಡಿದು ನಂಗೆ ಇಂಟರ್ವ್ಯೂಸ್ ಮಾಡೋದು ಇಷ್ಟ ಇತ್ತು, ಬಟ್ ನನ್ನ ಯೂಟ್ಯೂಬ್ನಾಗ ನಾನು ಇಂಟರ್ವ್ಯೂ ಹಾಕಿದ್ದು ಒಂದು 3-4 ವರ್ಷದಿಂದ. ಬಟ್ ಇಂಟರ್ವ್ಯೂ ತುಂಬ ಜನ ತೊಗೊಂಡ್ರಿ? ಹೌದು. ಇಲ್ಲ, ಇಂಟರ್ವ್ಯೂ ನಾನು ಭಾಳ ಜನ ತೊಗೊಂಡಿನಿ. ಫಸ್ಟ್ ಟೈಮ್ ನೀವೇ ನನ್ನ ಇಂಟರ್ವ್ಯೂ ತೊಗೊಳತ್ತೀರಿ. ಆ್ಯಂಡ್ ಭಾಳ ಖುಷಿ ಆಗ್ಲತ್ತದ. ಆ್ಯಂಡ್ ಗೊತ್ತಾಗ್ಲಾಗದು ಏನು ಇಂಟರ್ವ್ಯೂ ಕೊಡೋರಿಗೆ ಏನೇನು ಯೋಚನೆ ಬರ್ತಾವ ಈಗ ಅವ್ರದ್ದು ಆ ಒಂದು ಇದು ಫೀಲ್ ಮಾಡತ್ತೀನಿ. ಯಾಕಂದ್ರೆ ನಾವು ಜಸ್ಟ್ ಕ್ವಶನ್ ಕೇಳ್ಕೊಂತ ಹೋಗ್ತೀವಿ, ಬಟ್ ಎದ್ರಿನವರು ಯೋಚನೆ ಮಾಡಿ ಏನು ಹೇಳ್ಬೇಕಪ್ಪ ಅಂತ ಒಂದು ಕನ್ಫ್ಯೂಷನ್ ಇರ್ತದಲ್ಲ. ಸೊ ಆ ಫೇಸ್ ನಾ ಈಗ ಫೇಸ್ ಮಾಡತ್ತೀನಿ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ದು ಪಾಡ್ಕಾಸ್ಟ್ನ ಜನರಲ್ ಆಗಿರ್ತದೆ ರೀ, ಯಾವ ಥರ ಇದು ಟಫ್ ಇರಲ್ರಿ. ಅದೇ ನಿಮ್ಮ ಪಾಡ್ಕಾಸ್ಟ್ ಎಲ್ಲ ನೋಡೀನ್ರಿ. ನಿಮ್ಮ ಪಾಡ್ಕಾಸ್ಟ್ ಎಲ್ಲ ಬೆಸ್ಟ್ ಮಾಡತ್ತೀರಿ. ಆ್ಯಂಡ್ ರಿಯಾಲಿಟಿ ಇರ್ತದೆ ನಿಮ್ಮಲ್ಲಿ. ಆ್ಯಂಡ್ ಎಲ್ಲಾನು ಮನಸ್ಸು ಬಿಚ್ಚಿ ಮಾತಾಡಿಸ್ತೀರಿ. ಭಾಳ ಖುಷಿ ಅದ ನಿಮ್ಗೆ ನೋಡಿ. ಫ್ರೀ ಆಗಿರ್ತದೆ ರೀ. ಹೌದೌದು. ಮತ್ತು ಇವಾಗ ಸದ್ಯದಲ್ಲಿ ಯಾವ್ದು ಇಂಟರ್ವ್ಯೂ ಮಾಡಿರಿ? ನಾ ರೀಸೆಂಟ್ಲಿ ಬಂದು ರೊಕ್ಕ ಅಂತೊಂದು ಸಾಂಗ್ ಹಿಟ್ ಆಗಿತ್ತಲ್ಲ, ಅವ್ರು SRN ಅಂತ ಅವ್ರದ್ದು ಇಂಟರ್ವ್ಯೂ ಮಾಡಿದೀನಿ ರೀ. ಆ್ಯಂಡ್ ಬಿಗ್ ಬಾಸ್ ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರ್ ಅವ್ರಿಬ್ಬರದು ಮಾಡಿದ್ದೀನಿ. ಅವರಿಬ್ಬರದು ಪೆಂಡಿಂಗ್ ಅದ, ಇನ್ನು ಬಿಡಬೇಕು. ಸೊ ರೀಸೆಂಟ್ ಇಂಟರ್ವ್ಯೂ ಅವ್ರದ್ದು. ಇವಾಗ ನೀವು SRN ಅಣ್ಣವ್ರದ್ದು ಇಂಟರ್ವ್ಯೂ ಹಾಕಿಲ್ಲ ಏನ್ರಿ ನೀವು? ಇಲ್ಲ, ಹಾಕ್ಬೇಕು ಅವ್ರದ್ದು. ಅವ್ರದ್ದು ಒಂದು ಸಾಂಗ್ ರಿಲೀಸ್ ಅದ ಇವಾಗ 19ನೇ ತಾರೀಕು. ಸೊ ಅದಾದ್ಮೇಲೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡತ್ತೀವಿ. ಶೂಟ್ ಮುಂಚೆನೇ ಮಾಡ್ಕೊಂಡು ಇಟ್ಕೊಂಡಿವಿ, ಸ್ವಲ್ಪ ಲೇಟ್ ಮಾಡಿಬಿಡತ್ತೀವಿ. ಯಾಕಂದ್ರೆ ಲೇಟ್ ಆಗಿಬಿಟ್ರು ಲೇಟೆಸ್ಟ್ ಆಗಿ ಬರಬೇಕು ಅಂತ ಹೇಳಿ ವೇಟ್ ಮಾಡತ್ತೀವಿ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗೆ? ಅವ್ರ ಇಂಟರ್ವ್ಯೂ ತೊಗೊಂಡಿದ್ದು ಭಾಳ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ಅವ್ರು ಭಾಳ ಚಲೋ ಮಾತಾಡಿದ್ರು. ಆ್ಯಂಡ್ ಅವ್ರ ಸಾಂಗ್ ಕೇಳಿ, ಲೈಕ್ ರೊಕ್ಕ ಸಾಂಗ್ ಕೇಳಿದಾಗ ನಮ್ಗೆ ಎಲ್ರಿಗೂ ಯೂಶ್ವಲಿ ಕಾಮನ್ ಆಗಿ ಏನು ಅನ್ನಿಸ್ತದಪ್ಪ ಅಂತಂದ್ರೆ, ಎಷ್ಟು ವರ್ಡ್ಸ್ಗಳು ಯೂಸ್ ಮಾಡ್ಯಾರ ಯಾವ ಥರ ಅಂತ ಒಂಥರ ಅನ್ನಿಸ್ಬೋದು, ಒಂಥರ ಮುಜುಗರ ಆಗ್ಬೋದು. ಬಟ್ ಇನ್ ರಿಯಾಲಿಟಿ ಅವ್ರು ಇಷ್ಟು ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತಂದ್ರೆ ಗೋಲ್ಡನ್ ಹಾರ್ಟ್ ಪರ್ಸನ್ ಅಂತ ಹೇಳ್ಬೋದು. ಫುಲ್ ಡೌನ್ ಟು ಅರ್ತ್, ಅಣ್ಣ ಅಂತ ಮಾತಾಡ್ತಾರ. ಆ್ಯಂಡ್ ರೆಸ್ಪೆಕ್ಟ್ ಕೊಡ್ತಾರ. ಆ್ಯಂಡ್ ಸಪೋರ್ಟ್ ಮಾಡ್ತಾರ. ಹಿಂಗೆ ಇಂಟರ್ವ್ಯೂ ಮಾಡ್ರಿ, ಇವ್ರು ಮಾಡ್ದೆ ಎಲ್ಲ ಅನಿಸಿಕೆಗಳು ಹೇಳ್ತಾರ. ಸೊ ಅವರು ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ ವಿಶ್ ಮಾಡ್ತೀನಿ ನಾ. ಆಲ್ ದಿ ಬೆಸ್ಟ್ SRN ಅವರೇ. ಅವ್ರಿಗೂ ಒಳ್ಳೇದಲ್ರಿ ನಮ್ಮ ಕಡೆಯನ್ನು. ಹೌದು. ನಾನು ಹಾಕಿದ್ರೆ ಅವರಿಗೆ ಬರ್ತೀನಿ ಅಂದಾರ. ಆದಷ್ಟು ಜಲ್ದಿ ನಿಮ್ಮ ಚಾನಲ್ನಾಗೂ ಬಂದು ಇಂಟರ್ವ್ಯೂ ಕೊಡಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಅವ್ರದ್ದು ಸಾಂಗಲ್ಲಿ ಯಾವ ಥರ ಇರ್ತದೆ ಅಂದ್ರೆ, ಈಗ ಜನ್ರೇಷನ್ ಏನು ನಡೆದಿರ್ತದೆ ಅದ್ರ ಮ್ಯಾಗೆ ಮಾಡ್ತಾರೆ. ಹೌದು. ರಿಯಲ್ ಆಗಿ ಏನು ಫ್ಯಾಕ್ಟ್ ಅದ ಅದ್ರ ಬಗ್ಗೆ ಹೇಳ್ತಾರ. ಸೊ ಅದು ಸ್ವಲ್ಪ ಮನಸ್ಸಿಗೆ ಹತ್ತಂಗೆ ಇರ್ತಾವ ಅವ್ರದ್ದು ಸಾಂಗ್ಸ್ ಆಗಲಿ, ಭಾಳ ಇಷ್ಟ ಆಗ್ತಾವ. ಅತಿ ಹೆಚ್ಚಿನ ಜನದ ಪ್ರೀತಿ ಸಿಗ್ಬೇಕ್ರಿ ಆ ಥರ ಸಾಂಗ್ ಮಾಡಿದ್ರಿ. ಹೌದು. ಇನ್ನೂ ಸಾಕಷ್ಟು ರೀಚ್ ಆಗಬೇಕು. ಇವಾಗ ನೀವು ಬಿಗ್ ಬಾಸ್ ಕಂಟೆಂಟ್ ಅವ್ರದ್ದು ಇಂಟರ್ವ್ಯೂ ಮಾಡ್ತೀರಲ್ರಿ ನೀವು. ಹೌದು. ನಿಮ್ಗೇನು ಡಿಫ್ರೆನ್ಸ್ ಫೀಲಿಂಗ್ ಏನು ಅನ್ನಿಸ್ತಾರೆ? ಸೆಲೆಬ್ರಿಟಿ ಕುಂತಾರ ನಮ್ಮ ಜೊತೆ ಅಂದ್ರೆ ನಿಮ್ಗೆ ಒಂದು ಫೀಲ್ ಇರ್ತದಲ್ರಿ, ಒಂದು ಖುಷಿನೂ ಇರ್ತದ್ರಿ, ಒಂದು
ಏನು ಕೇಳಬೇಕು ಎಂತ ಅದನ್ನು ಇರ್ತದಲ್ಲ. ಇಲ್ಲ, ಎರಡೂ ಇತ್ತು. ಯಾಕಂತಂದ್ರ ಸೆಲೆಬ್ರಿಟಿ ಅಂತ ಯೂಶ್ವಲಿ ನಾವು ಕ್ರಿಯೇಟರ್ಸ್ದೆಲ್ಲ ಮಾಡ್ತಿರ್ತೀವಿ. ಅವರು ಯೂಟ್ಯೂಬ್ ಚಾನಲ್ ಮಾಡಿರೋರ್ದು ಅದೆಲ್ಲ ಮಾಡ್ಬೇಕಾದ್ರೆ ಕಾಮನ್ ಆಗಿ ನಾವು ಸ್ವಲ್ಪ ಜಾಸ್ತಿ ಜೋಶ್ ಒಳಗೆ ಮಾತಾಡ್ತೀವಿ. ಆದ್ರೆ ಎದುರೊಬ್ರು ಬಿಗ್ ಬಾಸ್ನವ್ರು ಬಂದಾರ, ಫೇಮಸ್ ಇರೋರು ಬಂದಾರ ಅಂತಂದಾಗ ಒಂದು ಜವಾಬ್ದಾರಿ ಅನ್ನೋದು ಜಾಸ್ತಿ ಬರ್ತದ. ಅಂದ್ರೆ ಏನು ಕ್ವಶನ್ಸ್ಗಳು ರಾಂಗ್ ಆಗಿ ಕೇಳಬಾರ್ದು, ಏನು ನಮ್ಮ ಕಡೆ ಮಿಸ್ಟೇಕ್ ಆಗಬಾರ್ದು. ಯಾಕಂತಂದ್ರೆ ಇವ ಯಾರಪ್ಪ, ಇವ ಏನು ಯೂಟ್ಯೂಬ್ ಮಾಡ್ತಾನ ಅಂತ ಹಿಂಗೆ ಅಂದ್ರೆ ಅವ್ರ ಎದುರು ನಾವು ಏನೋ ಅನ್ಕೋಬಾರ್ದು ಅಂತ ಹೇಳಿ ನಾವು ಪ್ರಿಪ್ರೇಷನ್ ಮಾಡಿ ಎಲ್ಲ ಕ್ವಶನ್ಸ್ ಎಲ್ಲ ಬರೆದು ಮಾಡ್ದ. ಆ್ಯಂಡ್ ಅವರು ಭಾಳ ಖುಷಿ ಪಟ್ಟರು. ಆ್ಯಂಡ್ ಅದೊಂದು ಭಾಳ ಇಂಟ್ರೆಸ್ಟಿಂಗ್ ಆಗ್ಯದ ಅವ್ರದ್ದು ಇಂಟರ್ವ್ಯೂ. ಗೇಮ್ಸ್ ಎಲ್ಲ ಆಡಿಸಿದೀವಿ. ಸೊ ಅದನ್ನು ನೀವು ವೇಟ್ ಮಾಡ್ರಿ, ಬರ್ತದೆ ನಮ್ಮ ಚಾನಲ್ ಒಳಗೆ. ಮತ್ತು ನೆಕ್ಸ್ಟ್ ಯಾರ್ಯಾರ್ದು ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡ್ರಿ? ನನಗಂತೂ ಆಲ್ಮೋಸ್ಟ್ ಎಲ್ಲರದು ಮಾಡ್ಬೇಕಂತ ಇಷ್ಟ. ಆ್ಯಕ್ಟರ್ಸ್ಗಳು ಎಲ್ಲರದು ಅಂದರೆ ನಂಗೆ ಸುದೀಪ್ ಸರ್, ಯಶ್ ಸರ್, ದರ್ಶನ್ ಸರ್ ಎಲ್ಲರದು ಮಾಡ್ಬೇಕಂತ ಇಷ್ಟ. ಯೂಶ್ವಲಿ ಆ್ಯಕ್ಟರ್ಸ್ಗಳು ಎಲ್ಲರದು ಮಾಡ್ಬೇಕಂತ ಇಷ್ಟ. ಬಟ್ ನೋಡಮಿ ಆ ದೇವ್ರ ಆಶೀರ್ವಾದ ಯಾವಾಗ ಯಾರ್ಯಾರು ಮಾಡೋಕ್ಕಾಗ್ತದೆ ಅಂಥೇಳಿ. ಆ್ಯಂಡ್ ಅವ್ರದ್ದಷ್ಟೇ ಅಂತಲ್ಲ, ಪ್ರತಿಯೊಬ್ಬರು ಯಾರ್ಯಾರ ಬಳಿ ಟ್ಯಾಲೆಂಟ್ ಇರ್ತದ, ಯಾರೆಲ್ಲ ಎಫರ್ಟ್ಸ್ ಹಾಕಿ ವರ್ಕ್ ಮಾಡ್ತಿರ್ತಾರ, ಸೊ ಅವರು ಬೆಳಕಿಗೆ ಬರಬೇಕು, ಅವ್ರು 4 ಜನಕ್ಕೆ ರೀಚ್ ಆಗಬೇಕು ಅಂತ ಇಷ್ಟ. ಫಸ್ಟ್ ಆಫ್ ಆಲ್ ನನಗೆ ಅವ್ರ ಲೈಫ್ ಬಗ್ಗೆ ತಿಳ್ಕೊಬೇಕಂತ ಇಷ್ಟ. ಅಂದ್ರೆ ಅವ್ರು ಹೆಂಗೆ ಸ್ಟ್ರಗಲ್ ಮಾಡಿದ್ರು ಅಂತೇಳಿ. ಸೊ ಹಾಗಾಗಿ ಎಲ್ಲರದು ಮಾಡ್ಬೇಕಂತ ಇಷ್ಟ. ನಿಮ್ಮ ಮುಂದೆ ಬರೋ ದಿನದಲ್ಲಿ ನಿಮ್ಮ ಕನಸು ಈಡೇರ್ತದೆ ನೋಡ್ರಿ. ಎಲ್ಲರದು ದೊಡ್ಡ ವ್ಯಕ್ತಿನ ಇಂಟರ್ವ್ಯೂ ತೊಗೋಕ್ಕೆ ಅಷ್ಟು ಬೆಳಿತೀರಿ ನೀವು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಇವಾಗ ನೀವು ಶಾರ್ಟ್ ಮೂವಿ ಎಲ್ಲ ಮಾಡಿರಲ್ರಿ, ಹಾಂ. ಯಾವ್ದ್ಯಾವ್ದು ಶಾರ್ಟ್ ಮೂವಿ ಮಾಡಿರಿ? ನನ್ನ ಶಾರ್ಟ್ ಫಿಲ್ಮ್ಸ್ ಬಂದು ಭಾಳಷ್ಟು ಅಂದ್ರೆ ನಂದು ಸ್ಕೂಲ್ ಡೇಸ್ನಾಗ ಇದ್ದಾಗೆಲ್ಲ ಡ್ರಾಮಾಸ್ ಎಲ್ಲ ಮಾಡ್ತಿರ್ತಿದ್ರಿ ಸ್ಕೂಲ್ನಾಗ. ಈಗ ಒಂದು ಸ್ಕೂಲ್ನಾಗ ಏನೋ ಪ್ರೋಗ್ರಾಮ್ ಇದ್ದಾಗೆಲ್ಲ ಮಾಡ್ತಿರ್ತೀವಲ್ಲ, ಅಲ್ಲಿ ಹಿಡಿದು ನಂದು ಆ್ಯಕ್ಟಿಂಗ್ ಕೆರಿಯರ್ ಲೈಕ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು PUC ಇರಬೇಕಾದ್ರೆ ಒಂದು ನಮ್ಮ ಕಾಲೇಜ್ನಾಗ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಏನಪ್ಪ ಅಂದ್ರೆ ಆವಿಷ್ಕಾರ ಫಿಲ್ಮ್ ಸೊಸೈಟಿಲಿಂತ ಒಂದು ಆಡಿಷನ್ ಇಟ್ಟಿದ್ರು. ಆಡಿಷನ್ ಅಂತ ಅಲ್ಲಿ ಹೋದಾಗ ಅದು ರಂಗಭೂಮಿ ಕಲಾವಿದರಿಗೆ ಸೆಲೆಕ್ಟ್ ಮಾಡ್ತಾ ಇದ್ರು ಅವರು. ಅವಾಗ ನನಗೆ ಏನು ಬರ್ತಿದ್ದಿಲ್ಲ, ಅಂದರೆ ಆ್ಯಕ್ಟಿಂಗ್ ಗೊತ್ತಿದ್ದಿದ್ದಿಲ್ಲ. ಸುಮ್ಮನೆ ನಮ್ಮ ಟೀಚರ್ಸ್ ಏನು ಹೇಳ್ಕೊಟ್ರೆ ಅದನ್ನು ಸ್ಕೂಲ್ನಾಗ ಮಾಡ್ತಿದ್ದ. ಬಟ್ ನಂಗೆ ಇಂಟ್ರೆಸ್ಟ್ ಇತ್ತು ಕಲಿಬೇಕಂತೇಳಿ. ಆವಿಷ್ಕಾರ ಫಿಲ್ಮ್ ಸೊಸೈಟಿದಾಗ ಹೋದಾಗ ಅವರು ರಿಯಲ್ ಆ್ಯಕ್ಟಿಂಗ್ ಏನಿರ್ತದೆ ಅನ್ನೋದು ಹೇಳ್ಕೊಟ್ರು. ಲೈಕ್ ಎಕ್ಸ್ಪ್ರೆಷನ್ಸ್ ಆಗಿರಲಿ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಹಂಗಿರಬೇಕು. ಅಲ್ಲಿದ್ದು ನಂಗೆ ಡ್ರಾಮಾ ಕೆರಿಯರ್ ಶುರು ಆಯಿತು. ಇವಾಗ ಲವ್ ಇಸ್ ಬ್ಲೈಂಡ್ ಫಿಲಿಮ್ದು ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗೆ? ಲವ್ ಇಸ್ ಬ್ಲೈಂಡ್ ಅದಪ್ಪ ಹೆಂಗಪ್ಪ ಅಂತಂದ್ರೆ, ನಾನು ಅದೇ ಒಂದು ಸ್ಟೋರಿ ಇತ್ತು ನನ್ನ ಮೈಂಡ್ ಒಳಗೆ ಓಡಾತಿತ್ತು, ಹೆಂಗೆ ಮಾಡ್ಬೇಕು, ಯಾರಿಗೆ ತೊಗೊಂಡು ಮಾಡ್ಬೇಕು ಅಂದಾಗ ನಂಗೆ ಇಲ್ಲೇ ನಮ್ಮ ಮಂಜು ಅಣ್ಣನೇ ಅದಾರ, ಮಲ್ಟಿ ಟ್ಯಾಲೆಂಟೆಡ್ ಅದಾರ, ಆ್ಯಂಕರ್ ಅದಾರ, ಆ್ಯಕ್ಟರ್ ಅದಾರ. ಸೊ ಅವ್ರಿಗೆ ಯಾಕೆ ತೊಗೊಂಡು ಮಾಡಬಾರ್ದು ಅಂಥೇಳಿ ನಾನು ಅವ್ರಿಗೆ ಅಪ್ರೋಚ್ ಮಾಡ್ದೆ, ಈ ಸ್ಟೋರಿ ಬಗ್ಗೆ ಹೇಳ್ದೆ. ಸೊ ಅವ್ರಿಗೂ ಸ್ಟೋರಿ ಇಷ್ಟ ಆಯಿತು, ನಾವು ಒಪ್ಕೊಂಡ್ರು, ಮಾಡಿದ್ವಿ. ನಮ್ಮ ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಭಾಳ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಮತ್ತು ಸ್ಟೋರಿ ಎಲ್ಲ ಎಷ್ಟು ದಿನದಾಗ ರೆಡಿ ಮಾಡಿದ್ರು ಅದು? ಸ್ಟೋರಿ ಬಂದು ನನ್ಗೆ ಒಂದು ವೀಕ್ ಟೈಮ್ ತೊಗೊಂಡು ಅನ್ಕೋತೀನಿ. 1 ವೀಕಲ್ಲಿ ಮಾಡಿದ್ವಿ. ಸಾಂಗ್ ಅದು ನೀವು ಬರ್ತೀರೇನ್ರಿ ಲವ್ ಫಿಲಿಮ್? ಇಲ್ಲ ನಾನು ಸಾಂಗ್ ಬಂದು ಮಂಜುನಾಥ್ ಅಂತ ಅದಾರ್ರಿ, ಅವ್ರು ಬರ್ತಿದ್ದಾರೆ. ಅದೆಲ್ಲ ಕ್ರೆಡಿಟ್ ನಮ್ಮ ರಾಘು ಸರಿಗೆ ಹೋಗ್ಬೇಕ್ರಿ. RJ ರಾಘು ಅಂತೇಳಿ ನಮ್ಮ ಶಾರ್ಟ್ ಫಿಲಮ್ದು ಎಡಿಟರ್ ಅವರು. ಸೊ ಅವರು ನಮ್ಗೆ ಸರ್ಪ್ರೈಸ್ ಕೊಟ್ಟರು. ಮಂಜು ಅಣ್ಣಾಗ ನನಗೆ ಇಬ್ಬರಿಗೂ ಸರ್ಪ್ರೈಸ್ ಆಯ್ತದು. ಯಾಕಂತಂದ್ರೆ ನಾವು ಸಾಂಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ಒಂದು ರೊಮ್ಯಾಂಟಿಕ್ ಸೀನ್ ಅಂತ ತೊಗೊಂಡಿದ್ವಿ. ಅದಕ್ಕೆ ಅವರು ಸಾಂಗ್ ಅವರೇ ಖುದ್ದಾಗಿ ಎಲ್ಲ ಒಂದು ಜವಾಬ್ದಾರಿ ತೊಗೊಂಡು ಮಂಜುನಾಥ್ ಸರ್ ಅವ್ರ ಕಡೆಯಿಂದ ಹಾಡಿಸಿ, ಆಮ್ಯಾಗ ನಮ್ಗೆ ಬಂದು ಇಲ್ಲಿ ಏನೋ ಒಂದು ಕ್ಲಿಪ್ ತೋರಿಸ್ತೀನಿ ಬರ್ರಿ ಅಂತಂದರು. ಹೋಗಿ ನೋಡ್ತೀವಿ, ಅವರು ಸಾಂಗೇ ರೆಡಿ ಮಾಡಿಬಿಟ್ರ. ನಾವು ಇಬ್ಬರು ಫುಲ್ ಶಾಕ್, ಸರ್ ಏನು ಸಾಂಗೇ ಮಾಡಿಬಿಟ್ರಿ ಇಲ್ರಿ ಅದು. ಮತ್ತು ಅದು ಸಾಂಗ್ನು ಬೆಸ್ಟ್ ಮಾಡ್ಯಾರ, ಭಾಳ ಇಷ್ಟ ಆಯಿತು. ರಾಘು ಸರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅದಕ್ಕೆ. ಮತ್ತು ಹೀರೋಯಿನ್ ನಮ್ಮ ಶಾರ್ಟ್ ಫಿಲ್ಮ್ ಹೀರೋಯಿನ್ ಬಂದು ಭೂಮಿಕಾ ಅವರು. ಸೊ ನಿಂಗರಾಜ್ ಸಿಂಗಾಡಿ ಅವ್ರ ಜೊತೆಗೆಲ್ಲ ಅವ್ರು ಶಾರ್ಟ್ ಫಿಲ್ಮ್ ಮಾಡ್ತಿರ್ತಾರೆ, ನೀವು ನೋಡಿರ್ಬೋದು. ಸೊ ಅವ್ರ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಅವ್ರದ್ದೆಲ್ಲ ಕೋಪ್ರೇಟಿಂಗ್ ಹೆಂಗೆ? ಕೋಪ್ರೇಟ್ ಎಲ್ಲ ಚಂದ ಇತ್ತು ಫಿಲಿಮ್. ಮತ್ತು ನಿಮ್ಮದು ಸಾಂಗ್ ಆಡ್ಯಾರಲ್ರಿ, ಅವರು ಯಾವ ಊರ್ದವ್ರು? ಮಂಜುನಾಥ್ ಸರ್ ಅವ್ರು ಲೈಕ್ ನನಗೆ ಅವ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ರಾಘು ಸರ್ ಅವರೇ ಕಾಂಟ್ಯಾಕ್ಟ್ ಮಾಡಿರೋದ್ರಿಂದ. ಅವರು ಏನಂತಾರೆ ಇವರು, ನಿಮ್ಮ ಸ್ಟ್ರೀಮ್ ಹಂಸಲೇಖ ಅವ್ರದ್ದು ಕಡೆಯಿಂದ ಅವ್ರ ಶಿಷ್ಯ ಅಂತ್ರಿ ಅವರು. ಲೈಕ್ ಅವ್ರ ಕಡೆಯಿಂದ ಅವ್ರು ಅಂತ ನನಗೆ ಅಷ್ಟೇ ಗೊತ್ತದ, ಅವ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಸಾಂಗ್ ಅಂತೂ ಬೆಸ್ಟ್ ಹಾಡಿದ್ದಾರೆ. ಫಸ್ಟ್ ನಿಮ್ಮದು ಶಾರ್ಟ್ ಮೂವಿ ಎಲ್ಲ ಸರಿಯಾಗಿ ಆಗ್ಯದ್ರಿ. ಥ್ಯಾಂಕ್ ಯು. ಮತ್ತು ನೀವು ಇವಾಗ ನೆಕ್ಸ್ಟ್ ಮೂವಿ ಏನಾರ ಶಾರ್ಟ್ ಮೂವಿ ಮಾಡ್ಬೇಕು ಅಂದ್ಕೊಂಡ್ರಿ?
ನೆಕ್ಸ್ಟ್ ಅನ್ಕೊಂಡಿನ್ರಿ ಅವ ರೀ ಸ್ಟೋರಿಗಳು ಅವ ರೀ ಮಾಡ್ಬೇಕಂತ ಪ್ಲ್ಯಾನ್ ಅದ. ಒಳ್ಳೊಳ್ಳೆ ಸ್ಟೋರೀಸ್ ಅವ. ಸೊ ಸಿಚುವೇಶನ್ ಬಂತು, ಆ ಥರ ಟೈಮ್ ಬಂತು ಅಂತಂದ್ರೆ ಮಾಡ್ತೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ. ಮತ್ತು ನೀವು ಈಗ ನಿಮ್ಮದು ಇಂಟರ್ವ್ಯೂ ಮತ್ತು ಶಾರ್ಟ್ ಮೂವಿ ಸ್ಟ್ರಗಲ್ ಲೈಫ್ ಯಾವ ಥರ ನೋಡಿರಿ? ಹಾಂ, ಅದೇ ಒಂದು ಪ್ರಾಬ್ಲಮ್ ಆಗ್ತದೆ ರೀ. ಯಾಕಂದ್ರೆ ಈ ಕಡೆ ಇಂಟರ್ವ್ಯೂನು ಮಾಡ್ತಿರ್ತೀನಿ, ಈ ಕಡೆ ಶಾರ್ಟ್ ಫಿಲ್ಮು ಮಾಡ್ತಿರ್ತೀನಿ. ನನ್ಗೆ ಎರಡೂ ಬಿಟ್ಕೊಡೋಕ್ಕಾಗಲ್ಲ. ಭಾಳ ಜನ ಹೇಳ್ತಾರೆ, ನೀವು ಇಂಟರ್ವ್ಯೂ ಮಾಡ್ತೀರಿ ಅದೇ ಮಾಡಬೇಕು, ಈ ಕಡೆ ಶಾರ್ಟ್ ಫಿಲ್ಮ್ ಮಾಡ್ತೀರಿ ಮತ್ತು ಈ ಕಡೆ ಶಾರ್ಟ್ ಫಿಲ್ಮೇ ಮಾಡಿರಿ, ಇಂಟರ್ವ್ಯೂ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರೆ. ಅದು ಬಿಡೋಕ್ಕಾಗಲ್ಲ ರೀ. ಈ ಕಡೆ ಇಂಟರ್ವ್ಯೂನಾಗೂ ನನಗೆ ಭಾಳ ಇಷ್ಟ ಇಂಟರ್ವ್ಯೂ ಮಾಡ್ಬೇಕಂತೇಳಿ, ಈ ಕಡೆ ಆ್ಯಕ್ಟಿಂಗು ಮಾಡ್ಬೇಕಂತ ಭಾಳ ಇಷ್ಟ. ಸೊ ಎರಡೂ ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ತೀನಿ. ಇವಾಗ ನಿಮ್ಮದು ಶಾರ್ಟ್ ಮೂವಿಗೂ ಮತ್ತು ಇಂಟರ್ವ್ಯೂಗೆ ಯಾರೇ ದೊಡ್ಡ ವ್ಯಕ್ತಿ ನಿಮಗೆ ಸರಿಯಾಗ್ಯದ ಅಂತ ಹಿಂಗೆ ಪಾಸಿಟಿವ್ ಕೊಟ್ಟ ಅಂದ್ರೆ ಪಾಸಿಟಿವ್ ಕಮೆಂಟ್ ಕೊಟ್ಟಾರ? ದೊಡ್ಡ ವ್ಯಕ್ತಿ ಅಂತಂದ್ರೆ ಈಗ ನಮ್ಮ ಸರ್ಕಲ್ ಒಳಗೆ ಯಾರ್ಯಾರು ಇರ್ತಾರಲ್ಲ, ಅವರು ಈಗ ಭಾಳಷ್ಟು ಕಾಂಟ್ಯಾಕ್ಟ್ನಾಗ ಇರಂಗಿಲ್ರಿ. ಕೆಲವೊಬ್ರು ಮಾತಾಡ್ತಾ ಇರಲ್ಲ, ಅವರೆಲ್ಲ ಹಚ್ಚಿ ಫೋನ್ ಮಾಡಿ ನಂಬರ್ ತೊಗೊಂಡು ನಾನು ನಿಮ್ಮ ಕ್ಲಾಸ್ಮೇಟ್ ಇದ್ದೀನಿ, ನಾನು ನಿಮ್ಮ ಫ್ರೆಂಡ್ ಇದ್ದೀನಿ ಅಂತೆಲ್ಲ, ಅಂದರೆ ಇಂಟರ್ವ್ಯೂ ಯಾರ್ದಾರೆ ಬಿಟ್ಟಾಗ ಹಂಗೆ ಕಾಂಟ್ಯಾಕ್ಟ್ನಾಗ ಇರ್ಲಾರ್ದವ್ರು ಹುಡುಕಿ ಕಾಂಟ್ಯಾಕ್ಟ್ ಮಾಡಿದಾರೆ ರೀ. ಆ್ಯಂಡ್ ಹಿಂಗೆ ಒಂದು ವೆಲ್ ನೋನ್ ಪರ್ಸ್ನಾಲಿಟಿ ಒಳಗೆ ಹೇಳಬೇಕು ಅಂತಂದ್ರೆ, ಹಳೆ ಇಂಟರ್ವ್ಯೂ ಯಾರು ಕೊಟ್ಟಿರ್ತಾರಲ್ಲ ನನ್ನ ಚಾನಲ್ ಒಳಗೆ, ಅವರು ಹೊಸ ಇಂಟರ್ವ್ಯೂನು ಫಾಲೋ ಅಪ್ ಮಾಡಿ ಚಲೋ ಬಂದದಂತ ಹೇಳ್ತಾರೆ ಕೆಲವೊಬ್ರು. ಮತ್ತು ನಿಮಗೆ ಕಮೆಂಟ್ಸ್ ಅದು ಗುಡ್ ಕಮೆಂಟ್ಸ್ ಬ್ಯಾಡ್ ಕಮೆಂಟ್ ಬಂದವೆ? ಹಾಂ, ಯೂಶ್ವಲಿ ಈಗ ಇಂಟರ್ವ್ಯೂ ಮಾಡ್ತೀವಿ ಅಂದ್ರೆ ಗುಡ್ ಬ್ಯಾಡ್ ಎರಡೂ ಬರ್ತಾವ. ನಾವು ಬರೀ ಗುಡ್ಡೇ ಬರಬೇಕು ಅಂತ ಹೇಳಕ್ಕಾಗಲ್ಲ. ಸೊ ಬ್ಯಾಡ್ ಬಂದ್ರೂ ತಗೋಬೇಕು, ಗುಡ್ ಬಂದ್ರೂ ತಗೋಬೇಕು. ಯಾಕಂತಂದ್ರೆ ಪಾಸಿಟಿವ್ ನೆಗೆಟಿವ್ ಇದ್ದಿದೆ, ಹಾಗಾಗಿ ನೆಗೆಟಿವ್ ಕಮೆಂಟ್ಸು ಬರ್ತಿರ್ತಾವ್ರಿ. ನಾನು ಸ್ಟಾರ್ಟಿಂಗ್ ಕಮೆಂಟ್ಸ್ ಬಂದವ್ರಿಗೆ ಆ್ಯಕ್ಚುಲಿ ನಂಗೆ ಹಂಗೇನು ಅನ್ಸಂಗಿಲ್ಲ. ಅವರು ಅನಿಸಿಕೆ ಹೇಳಿರ್ತಾರ. ಈಗ ನೋಡ್ರೆ ನಾವು ಎಲ್ಲಾರ್ದು ಅನಿಸಿಕೆ ಬೇರೆ ಬೇರೆ ಥರ ಇರ್ತದೆ. ಏನೋ ಒಂದು ವಸ್ತು ನೋಡ್ತೀವಿ ಅಥವಾ ಒಂದು ಏನೇ ನೋಡ್ತೀವಿ ಅಂತಂದಾಗ ನಿಮ್ಮ ಅನಿಸಿಕೆನೇ ಬೇರೆ ಆಗಿರ್ತದೆ, ನನ್ನ ಅನಿಸಿಕೆನೇ ಬೇರೆ ಆಗಿರ್ತದೆ. ಅವ್ರಿಗೆ ಅವ್ರು ಯಾವ ಸಿಚುವೇಶನ್ದಾಗ ನೋಡಿರ್ತಾರೋ, ಈಗ ಮನ್ಯಾಗ ಒಂದು 108 ಟೆನ್ಷನ್ ಇರ್ತಾವ, ಆ ಟೈಮ್ನಾಗ ಇಂಟರ್ವ್ಯೂ ನೋಡಿರ್ತಾರ, ಆ ಒಂದು ಫ್ರಸ್ಟ್ರೇಷನ್ ಇರ್ತದೆ ಅವ್ರಿಗೆ. ಇವ ಏನು ಮಾಡ್ಯಾನಪ್ಪ, ಏನು ಮಾಡಿದೀವ್ ನೀ ಅಂತ ಅವ್ರು ಸಿಟ್ಟೊಳಗೆ ಕಮೆಂಟ್ ಹಾಕಿದ್ರು. ಸೊ ಅವ್ರಿಗೆ ನಾವು ಬಂದು ಬೈಯೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಅನಿಸಿಕೆ ಕಮೆಂಟ್ ಬಾಕ್ಸ್ ಅನ್ನೋದು ಓಪನ್ ಅದ. ಯಾರೇ ಮಾಡಲಿ ನೆಗೆಟಿವ್ ಮಾಡಿ ಎದುರು ಸಿಕ್ಕರು ಅಂದ್ರೆ ನಾವು ಅವ್ರಿಗೇನು ಅನ್ನಂಗಿಲ್ಲ, ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಏನೋ ಒಂದು ಸಿಚುವೇಶನ್ ಅವ್ರು ಏನೋ ಹೇಳಿರಂದ್ರೆ ಹಂಗಲ್ರಿ ಬ್ರದರ್ ಹಿಂಗಂತ ತಿಳಿಸಿ ಹೇಳ್ತೀನಿ. ನಾ ತಿಳ್ಕೊಂಡಿರೋ ಪ್ರಕಾರ ರೀ ಸೈಲೆಂಟ್ ಇರೋದು ಎಲ್ಲದಕ್ಕೂ ಉತ್ತರ ಅಂತ ಅನ್ಕೊಂಡು. ಹಾಂ, ಎಸ್ ಸೈಲೆಂಟ್, ಆಬ್ವಿಯಸ್ಲಿ ಸೈಲೆಂಟ್ ಆಗಿರೋದು ಕರೆಕ್ಟ್. ಬಟ್ ಇವಾಗ ನೀವು ಇಂಟರ್ವ್ಯೂ ತೊಗೋತಿರಲ್ರಿ, ನಿಮ್ಮದು ಒಂದು ಸ್ಟ್ರಾಂಗ್ ಇದು ಅಂದ್ರೆ ನೀವು ಎಲ್ಲರಿಗೆ ಜಾಸ್ತಿ ಬಿಗ್ ಬಾಸ್ ಬಗ್ಗೆ ಕೇಳ್ತಿರಲ್ರಿ, ನಿಮ್ದೇನು ಅಜೆಂಡಾ ಏನ್ರಿ? ಬಿಗ್ ಬಾಸ್ ಬಗ್ಗೆ ಅಂತ ಎಲ್ರಿಗೂ ಹಂಗೆ ಕೇಳಂಗಿಲ್ಲ. ನಂದು ರೀಸೆಂಟ್ಲಿ ಇಂಟರ್ವ್ಯೂ SRN ಅವರು, ಲೈಕ್ ಅವರು ಆ ಬ್ರದರ್ ಅವರಾಗಿರಲಿ, ಆ್ಯಂಡ್ ಸಂದೇಶ್ ಅವ್ರದ್ದು ನಾನು ಇಂಟರ್ವ್ಯೂ ಮಾಡಿದೆ ರೀಸೆಂಟ್ಲಿ. ಕಾಡಿ ಬೇಡಿ ಪ್ರೀತಿ ಮಾಡೀನಿ ಅಂತ ಸಾಂಗ್ ವೈರಲ್ ಆಗ್ಯದಲ್ಲ, ಅವ್ರದ್ದು ಮಾಡಬೇಕಾದ್ರೆ ಅವ್ರು ಮಲ್ಟಿ ಟ್ಯಾಲೆಂಟೆಡ್. ಅವರು ಸಿಂಗರು, ಡಾನ್ಸರು, ಜಿಮ್ ಟ್ರೈನರ್. ಸೊ ಹಾಗಾದಾಗ ಎಲ್ಲ ಕ್ವಾಲಿಟೀಸು ಇರಬೇಕಾದ್ರೆ ಯಾಕೆ ಬಿಗ್ ಬಾಸ್ದಾಗ ಎಲ್ಲ ಬೇರೆ ಬೆಂಗಳೂರು ಕಡೆ ಇದ್ದವ್ರೆ ಹೋಗಬೇಕು, ನಮ್ಮ ಭಾಗದವ್ರು, ನಮ್ಮ ಕಲಬುರ್ಗಿ ಕಡೆಯವ್ರು ಯಾಕೆ ಬಿಗ್ ಬಾಸಿಗೆ ಹೋಗಬಾರ್ದು? ಅವರಿಗೂ ಒಂದು ವೇದಿಕೆ ಸಿಗಬೇಕಲ್ಲ. ಸೊ ಹಾಗಾಗಿ ನಾವು ಅವ್ರಿಗೆ ಬಿಗ್ ಬಾಸಿಗೆ ಬಂದ್ರೆ ಏನು ನಿಮ್ಗೆ ಹೋಗ್ತಿರೋ ಇಲ್ಲೋ ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ದೆ. ಬಟ್ ನೀವು ವಿಡಿಯೋ ಎಡಿಟಿಂಗ್ ಕ್ಯೂರಿಯಾಸಿಟಿದಾಗ ಭಾರಿ ಎಡಿಟ್ ಭಾಳ ಚಲೋ ಮಾಡ್ತೀರಿ. ಥ್ಯಾಂಕ್ ಯು. ಅದು ಒಂದು ಭಾಳ ಇಷ್ಟ ರೀ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ದೆಲ್ಲ ಇಂಟರ್ವ್ಯೂ ನೋಡ್ತೀರಿ. ಆ್ಯಂಡ್ ನೀವು ಬಿಗ್ ಬಾಸ್ ಅಂತ ಕೇಳತ್ತೀರಲ್ಲ, ಸೊ ನಾವು ಬಿಗ್ ಬಾಸ್ನಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿರೋಂಥ ಐಶ್ವರ್ಯ ಅವ್ರದ್ದು ಮತ್ತು ಶಿಶಿರ್ ಅವ್ರದ್ದು ಕೂಡ ಇಂಟರ್ವ್ಯೂ ಮಾಡಿದ್ದೀನಿ ರೀ. ಅವ್ರದ್ದು ಕೂಡ ಆದಷ್ಟು ಜಲ್ದಿ ಬರ್ತದೆ ಇಂಟರ್ವ್ಯೂ. ಬಟ್ ನಿಮಗೆ ಈಗ ಬರ್ತೀನಿ ಅಂತೇಳಿ ಬರ್ಲಾರ ಟೈಮ್ ಇದು ಬರ್ತೀನಿ ಅಂತ ಹೇಳಿ ಬರ್ಲಾರ್ದವ್ರು ಆಲ್ಮೋಸ್ಟ್ ಯಾರೂ ಇಲ್ರಿ. ಬರ್ತೀನಿ ಅಂದ್ರೆ ಬರ್ತೀನಿ ಅಂತ ಹೇಳ್ತಾರ, ಇಲ್ಲಾಂದ್ರೆ ಸ್ವಲ್ಪ ದಿನ ಹೋಗ್ಲಿ ಅಂತಾರ. ಸೊ ಆ ಲಿಸ್ಟ್ ಒಳಗೆ ಒಬ್ರು ಹೇಳಬೇಕು ಅಂತಂದ್ರೆ ನನಗೆ ವೇಟಿಂಗ್ ಲಿಸ್ಟ್ ಒಳಗೆ ಇಟ್ಟವ್ರಪ್ಪ ಅಂದ್ರೆ ಕ್ರೇಜಿ ಅಣ್ಣ ಅಂತ, ಅವರು ರ್ಯಾಪರ್. ಸೊ ಅವ್ರ ಸಾಂಗ್ಸ್ ಎಲ್ಲ ಕೇಳಿರ್ತೀರಿ. ಅವರು ನಾ ಅವ್ರಿಗೆ ಹೋಗಿ ಕೇಳಿದಾಗ ಏನಂತಂದ್ರು ಅಂದ್ರೆ, ನಂದು ಯೂಟ್ಯೂಬ್ದು 1 lakh ಸಬ್ಸ್ಕ್ರೈಬರ್ ಆಗಲಿ, ಆಮೇಲೆ ಅಂಬರೀಷ್ ನಿಂದೇ ಚಾನಲಿಗೆ ಫಸ್ಟ್ ಇಂಟರ್ವ್ಯೂ ಕೊಡ್ತೀನಿ ಅಂತಂದ್ರೆ ಆಲ್ಮೋಸ್ಟ್ ಈಗ 1 lakh ಅವ್ರದ್ದು ಕಂಪ್ಲೀಟ್ ಆಗಕ್ಕೆ ಬಂದಿದ್ದಾರೆ. ಒಂದು 5,000 ಏನು ಕಮ್ಮಿ ಇರ್ಬೋದು. ಸೊ ಕ್ರೇಜಿ ಅಣ್ಣಾಗ ಇಂಟರ್ವ್ಯೂ ಸಲುವಾಗಿ ವೇಟ್ ಮಾಡತ್ತೀನಿ ರೀ. ಆದಷ್ಟು ಜಲ್ದಿ ಅವ್ರದ್ದು 1 lakh ಸಬ್ಸ್ಕ್ರೈಬ್ ಅಲ್ರಿ ನಿಮ್ಮ ಚಾನಲ್ಗೆ ಬಲ್ರಿ ಅವ್ರು. ನೀವು ಹುಟ್ಟು ಬೆಳೆದೂರಿಲ್ಲ ಯಾವುದು? ನಂದು ಇದೇ ರೀ, ನಮ್ಮ ಕಲಬುರ್ಗಿ. ನಾನು ಹುಟ್ಟಿದ್ದು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್, ಇದೇ ಗೌರ್ಮೆಂಟ್ ಹಾಸ್ಪಿಟಲ್ನ ಹುಟ್ಟಿದ್ದೀನಿ ರೀ. ಬೆಳೆದಿದ್ದು ಇಲ್ಲೇ, ಎಲ್ಲ ಸ್ಕೂಲಿಂಗ್ ಎಲ್ಲ ಇಲ್ಲೇ. ನಿಮ್ಮದು ಎಜುಕೇಷನ್ ಎಲ್ಲ ಏನು? ನಂದು ಇಲ್ಲೇ ಕಂಪ್ಲೀಟ್ ಆಗ್ಯದ ರೀ, BCom ಕಂಪ್ಲೀಟ್ ಆಗ್ಯದ ರೀ ನಾನು.
ನಿಮ್ಮ ಫ್ರೆಂಡ್ಸ್ ಬಗ್ಗೆ, ಫ್ರೆಂಡ್ಸು ಮತ್ತು ನೀವೆಲ್ಲ ಹೆಂಗಿದ್ರಿ ಕಾಲೇಜ್ನಾಗ? ಕಾಲೇಜ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ವಿ. ಅಂದ್ರೆ ನಾವು ಯೂಶ್ವಲಿ ನಾನು ಜಾಸ್ತಿ ಜನ ಫ್ರೆಂಡ್ಸ್ ಮಾಡ್ಕೊಳಂಗಿಲ್ಲ. ಒಂದು 2-3 ಜನ ಅಂದ್ರೆ ನಂದು ಒಂದು 2-3 ಜನ ಇದ್ದರೆ ಅವ್ರು ಕೂಡ ಭಾಳ ಕ್ಲೋಸ್ ಆಗಿರ್ತೀನಿ. ಹಾಗಾಗಿ ಇದಾರೆ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆಗೆಲ್ಲ ಮಾತಾಡ್ಕೊತಿರ್ತೀನಿ. ಅಂದ್ರೆ ನಿಮ್ಮದು ದಿನ ರುಟೀನ್ ಏನು ಇರ್ತದೆ? ಡೈಲಿ ರೋಟೀನ್ ಬಂದು ಆ್ಯಕ್ಚುಲಿ ಯೂಟ್ಯೂಬ್ಗೆ ನಾನು ಜಾಸ್ತಿ ಟೈಮ್ ಕೊಡ್ತಿದ್ದ. ಯೂಶ್ವಲಿ ಬಂದು ಹೇಳೋದು, ಇಂಟರ್ವ್ಯೂಸ್ಗಳಿಗೆ ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡೋದು, ಇಂಟರ್ವ್ಯೂ ಶೂಟ್ ಮಾಡೋದು, ಈ ಕಡೆ ಶಾರ್ಟ್ ಫಿಲ್ಮ್ ಶೂಟ್ ಮಾಡೋದು. ಅದಾದ್ಮೇಲೆ ಅದ್ರದ್ದು ಏನೋ ಗ್ಯಾಪ್ ಇತ್ತು, ಆ್ಯಂಕರಿಂಗ್ ಬಂತು ಅಂದ್ರೆ ಇವೆಂಟ್ಸು ಹೋಸ್ಟ್ ಮಾಡ್ತೀನಿ, ಆ್ಯಂಕರಿಂಗ್ ಹೋಗ್ತೀನಿ. ಬಟ್ ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಒಂದು ಕಡೆ ವರ್ಕ್ ಮಾಡತ್ತೀನಿ ರೀ. ವರ್ಕ್ ಪ್ಲಸ್ ಹಾಬಿ ಎರಡೂ ಮ್ಯಾನೇಜ್ ಮಾಡತ್ತೀನಿ. ಅಂದ್ರೆ ವರ್ಕ್ ಮೊದಲೇ ಹಿಡ್ದು ಮಾಡ್ತಿದ್ರೆ ಈ ಕಡೆ ನೋಡಿದ್ರು? ಮೊದ್ಲಿನ ಹಿಡ್ದು ಅಂದರೂ ಮಾಡ್ತಿರ್ತಿದ್ದೀನಿ ಹಾಗೆ ಗ್ಯಾಪ್ ಅಂದ್ರೆ ಎಲ್ಲೂ ಹಿಂಗೆ ಖಾಲಿ ಅಂತ ಕುಂತಿಲ್ಲ. ಒಂದು ಸ್ವಲ್ಪ ದಿನ ಆ ಕಡೆ ಮಾಡ್ದ, ಇದು ಬ್ಯಾಲೆನ್ಸ್ ಮಾಡ್ದ, ಹಾಗೆ ನಡೀತಾನೆ ಇರ್ತದ್ರಿ ನಂದು. ಮತ್ತೆ ನಿಮ್ಮದು ತಂದೆ ತಾಯಿ ಎಲ್ಲ? ನಮ್ಮ ತಾಯಿ ಇದಾರ್ರಿ, ನಮ್ಮ ಅಮ್ಮ ಹೆಸರು ಜಯಶ್ರೀ ಅಂತ. ನಾನು ಸಿಂಗಲ್ ಪೇರೆಂಟ್. ನಮ್ಮ ಅಮ್ಮನೇ ಎಲ್ಲ. ನಾನು ಇವತ್ತೇನೇ ಆಗಿರ್ಲಿಕ್ಕಂದ್ರೆ ಅವರೇ ಕಾರಣ. ಅವ್ರ ಸಪೋರ್ಟಿಂದ, ಅವ್ರ ಪ್ರೀತಿಯಿಂದನೇ ಇಲ್ಲಿ ತನಕ ಬಂದಿದ್ದೀನಿ. ಯಾಕಂತಂದ್ರೆ ಒಂದು ಸಿಂಗಲ್ ಪೇರೆಂಟಾಗಿ ಎಷ್ಟು ಕಾಳಜಿ, ಎಷ್ಟು ಪ್ರೀತಿಯಿಂದ ಬೆಳೆಸಿದಾರಪ್ಪ ಅಂತಂದ್ರೆ ಅವ್ರು ನಂಗೆ ಯಾವತ್ತೂ ಹಿಂಗೆ ನೀ ಕೆಲಸಕ್ಕೆ ಹೋಗು, ನೀ ರೊಕ್ಕನೇ ತೊಗೊಂಬ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ನಿಂಗೆ ಏನು ಇಷ್ಟ ಅದು ಮಾಡು, ನಾ ದುಡ್ದು ನಾ ಸಾಕ್ತೀನಿ ನಿನಗೆ ಅಂಥೇಳಿ ಅವರು ಇಷ್ಟು ಅಂದ್ರೆ ಈ ಒಂದು ಏಜ್ ಒಳಗೂ ನಾನೇ ಕೆಲಸ ಮಾಡಿ ಬರ್ತೀನಿ, ನಿನ್ನ ಮನೆಯಾಗೆ ಇರು ಅನ್ನೋವಂಥ ತಾಯಿ ಅಷ್ಟು ಪ್ರೀತಿ ಮಾಡ್ತಾರೆ. ಸೊ ಎಷ್ಟು ಜನ್ಮ ಹೆತ್ತು ಬಂದ್ರೂ ನಮ್ಮ ಮಮ್ಮಿನೇ ನನಗೆ, ನಮ್ಮ ತಾಯಿನೇ ನನಗೆ ತಾಯಿಯಾಗಿ ಸಿಗ್ಬೇಕಂತ ಕೇಳ್ಕೊತೀನಿ. ಯಾಕಂತಂದ್ರೆ ಅವರೇ ನನ್ನ ಜೀವ ಅಂತ ಹೇಳ್ಬೋದು. ಯಾಕಂದ್ರೆ ತಾಯಿ ಮುಂದೆ ಏನೂ ಇಲ್ರಿ. ಹೌದು, ಅವ್ರ ಮುಂದೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವ್ರು ತೋರಿಸೋ ಪ್ರೀತಿಯಾಗಿರಲಿ, ಕಾಳಜಿಯಾಗಿರಲಿ ಬೇರೆ ಯಾರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಷ್ಟು ಪ್ರೀತಿ ಮಾಡ್ತಾರೆ ಅಂತಂದ್ರೆ ನಾನು ಸ್ವಲ್ಪ ಹಿಂಗೆ ಜೋರಾಗಿ ಕೆಮ್ಮದ ಅಂತಂದ್ರೂ ಏನಾಯ್ತು ಅಂತ ಅಂದ್ರೆ ನಮ್ಮ ಔಷಧಿ ಇದಾರಲ್ಲ, ಅಂದ್ರೆ ನಮ್ಮ ಚಿಕ್ಕಮ್ಮದರೆಲ್ಲ ಬೈತಿರ್ತಾರ, ಅವ್ನಿಗೆ ಏನು ಅಷ್ಟು ಕಾಳಜಿ ಮಾಡ್ತೀವಿ, ಅಷ್ಟು ಮಾಡಬಾರ್ದು, ಸ್ವಲ್ಪ ಸ್ಟ್ರಿಕ್ಟ್ ಇರ್ಬೇಕಂತಾರ. ಬಟ್ ಇವ್ರು ಹಂಗಲ್ಲ, ಬಹಳ ಅಷ್ಟು ಕಾಳಜಿ ಮಾಡ್ತಾರೆ. ನಂಗೆ ಏನೋ ಆರಾಮಿರಲಿಲ್ಲ ಅಂತಂದ್ರೆ ಅವರೇ ನನ್ಕಿಂತ ಜಲ್ದಿ ಅವರೇ ಭಾಳ ಟೆನ್ಷನ್ ಆಗಿರ್ತಾರೆ. ಎಲ್ಲರಿಗೂ ಹಾಗೆ ಅನ್ಕೋತೀನಿ ತಾಯಿ ಅಂತಂದ್ರೆ. ಸೊ ಅದ್ರಾಗ ನಮ್ಮ ಮಮ್ಮಿ ಸ್ಪೆಷಲ್ ಅಂತ ಹೇಳ್ಬೋದು ನಾನು. ಮತ್ತು ನಿಮ್ಮ ತಂದೆ ಬಗ್ಗೆ? ನನ್ನ ತಂದೆ ಬಗ್ಗೆ ಹೇಳಬೇಕು ಅಂತಂದ್ರೆ ಆ್ಯಕ್ಚುಲಿ ನಮ್ಮ ತಂದೆ ನಮ್ಮಿಂದ ಸಪ್ರೇಟ್ ಆಗಿದ್ದರು. ನನ್ನ ತಾಯಿನೇ ಸಿಂಗಲ್ ಪೇರೆಂಟ್. ಅವರು ನಮ್ಮ ಜೊತೆಗಿಲ್ಲ. ಅವ್ರದ್ದು ರೀಸೆಂಟ್ಲಿ ಡೆತ್ ಆಗಿದೆ, ಒಂದು 3-4 ಇಯರ್ಸ್ ಆಯಿತು. ಸಣ್ಣಾಗಿ ಹಿಡಿದು ನಮ್ಮ ಬೆಳೆಸಿದ್ದು ಎಲ್ಲ ಮಾಡಿದ್ದು ನಮ್ಮ ತಾಯಿ. ನಮ್ಮ ಸಿಂಗಲ್ ಪೇರೆಂಟ್ ಅಂತ ಹೇಳ್ಬೋದು. ನಮ್ಮ ತಂದೆ ಪ್ರೀತಿ ಗೊತ್ತಿಲ್ಲ, ಬಟ್ ನಮ್ಮ ತಾಯಿನೇ ನಮ್ಮ ತಂದೆಯಾಗಿ, ತಾಯಿಯಾಗಿ ನಮ್ಮ ತಾಯಿನೇ ನಮ್ಮ ಜೊತೆಗಿದ್ದಾರೆ. ನಿಮ್ಮ ತಂದೆ ನೋಡ್ರಿ ಮಾತಾಡಿ? ಹಾಂ, ನೋಡಿದ್ದೀನಿ, ಮಾತಾಡಿದ್ದೀನಿ. ಸ್ವಲ್ಪ ಅವರು ಪರ್ಸ್ನಲಿ ಲೈಕ್ ನಮ್ಮ ಕಡೆಯಿಂದ ದೂರನೇ ಇದ್ದರು. ಅಂದರೆ ನಾವು ಸಪ್ರೇಟಾಗೇ ಇದ್ವಿ. ಅವ್ರು ಸ್ವಲ್ಪ ಡ್ರಿಂಕ್ಸ್ ಅದೆಲ್ಲ ಜಾಸ್ತಿ ಮಾಡ್ತಿದ್ರು, ಕರೆಕ್ಟಾಗಿ ಇರಲಿಲ್ಲ ನಮ್ಮ ಜೋಡಿ. ಹಾಗಾಗಿ ನಮ್ಮ ಮಮ್ಮಿ ನನಗೆ ಓದಿಸ್ಬೇಕು, ನನಗೆ ಚೆಂದ ನೋಡ್ಕೋಬೇಕು ಅಂಥೇಳಿ ನನ್ನ ಮ್ಯಾಗೆ ಕಾನ್ಸಂಟ್ರೇಟ್ ಮಾಡಿದ್ರು. ನನ್ನ ಮಗನಿಗೆ ನಾ ಕರೆಕ್ಟಾಗಿ ನೋಡ್ಕೋತೀನಿ ಅಂತ ಅವ್ರು ನನಗೊಬ್ಬರಿಗೆ ನೋಡಿಕೊಂಡು ಚೆನ್ನಾಗಿ ಹೋದರು. ಮಾತಾಡ್ತಿದ್ರು, ಎಲ್ಲ ಮಾತಾಡ್ತಾಯಿದ್ರು, ಹಾಗೇನಿದು ಇರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನೋಡ್ರಿ ಹೆಂಗಿರ್ತಾವೆ ಸಿಚುವೇಶನ್ ಅಂತಂದಾಗ ಎಲ್ಲನೂ ನಾರ್ಮಲಾಗಿ ಇರಂಗಿಲ್ಲ. ಒಂದೊಂದು ಸಿಚುವೇಶನ್ಗಳು ನಮ್ಮ ಕೈ ಮೀರಿ ಹೋಗಿರ್ತಾವೆ. ಅಂಥ ಸಿಚುವೇಶನ್ ಇದ್ದಾಗ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಜೊತೆಗಿದ್ರು ಚೆನ್ನಾಗಿದ್ರು. ಬಟ್ ಬರ್ತಾ ಅವರು ಡ್ರಿಂಕ್ಸ್ ಆಗಲಿ, ಅವ್ರದ್ದೊಂದು ಇದು ಆಗಲಿ ಕರೆಕ್ಟ್ ಇರಲಿಲ್ಲ. ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ನಮ್ಮ ಕರೆಕ್ಟಾಗಿ ಇರಲ್ಲಾಗ್ಯಾರಪ್ಪ ಅಂತಂದಾಗ ನಾವು ಭಾಳ ಪ್ರಯತ್ನ ಮಾಡಿದ್ವಿ ಅವ್ರಿಗೆ ಜೊತೆಗೆ ಇಟ್ಕೊಳ್ಲಿಕ್ಕೆ. ಅವರು ಬಟ್ ಆದರೂ ಹೋಗ್ತಾನೆ ಇದ್ದರು, ಬಿಟ್ಟು ಹೋಗ್ತಾಯಿದ್ರು. ಈ ಗಡಿಗೆ ಹೋಗೋರು ಅಂದ್ರೆ ಪದೇ ಹೋಗ್ತಾನೆ ಇದ್ರು ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಇದ್ವಿ ಅಷ್ಟೆ. ನಿಮ್ಮ ತಾಯಿ ಬಗ್ಗೆ ಏನಾದ್ರು ಮಾತಾಡೋದು? ನನ್ನ ತಾಯಿ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಕಾಗಲ್ಲ. ಯಾಕಂತಂದ್ರೆ ಸಿಂಗಲ್ ಪೇರೆಂಟ್ ಆಗಿ ಒಬ್ಬ ತಾಯಿ ಒಬ್ಬನೇ ಮಗನಿಗೆ ಭಾಳ ಕಷ್ಟಪಟ್ಟು ನೋಡ್ಕೊಂಡಿದ್ದಾರೆ. ಅವರು ಎಷ್ಟು ಕಷ್ಟಪಟ್ಟಿದ್ದಾರಪ್ಪ ಅಂತಂದರೆ ಹೇಳೋಕೆ ಆಗಲ್ಲ. ಕೂಲಿ ಕೆಲಸ ಮಾಡಿ ಸಾಕಿದ್ದಾರೆ ನಮ್ಮಮ್ಮ. ಈಗೂ ಕೂಡ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ, ಸ್ವೀಟ್ಸ್ ಮಾಡೋಕೆ ಹೋಗ್ತಾರೆ, ಸಮೋಸ ಮಾಡೋಕೆ ಹೋಗ್ತಾರೆ. ಅವರು ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿ ಬಂದು ನನಗೆ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತ ನನಗೆ ಯಾವುದೂ ಕೊರತೆ ಇಟ್ಟಿಲ್ಲ. ಅವರು ಇಲ್ಲಿ ತನಕ ನನಗೆ ಇದೊಂದು ಕಮ್ಮಿ ಅದ ಅಂತಂತ ಯಾವುದೂ ಇಲ್ಲ, ಎಲ್ಲ ಎಕ್ಸ್ಟ್ರಾ ಮಾಡಿದ್ದಾರೆ. ನಾನು ಒಂದು ಕೇಳೋಷ್ಟಿಗೆ ಅವರು 100 ತೊಗೊಂಬಂದಿರ್ತಾರೆ, ನಾ ಏನೋ ಒಂದು ಕೇಳೋದಂದ್ರೆ. ಸೊ ಹಾಗಾಗಿ ನನಗೆಲ್ಲೂ ಕೂಡ ನಂಗೆ ತಂದೆ ನಮ್ಮ ಜೊತೆಗೆ ಇಲ್ಲ, ಈಗಿಲ್ಲ ಅನ್ನೋದು ಎಲ್ಲೂ ಫೀಲ್ ಆಗಿಲ್ಲ. ಯಾಕಂತಂದ್ರೆ ಅವರೇ ನನಗೆ ಸ್ಟ್ರಾಂಗ್ ಅಲ್ಲ, ತಾಯಿನೇ ನಂಗೆ ತಂದೆಯಾಗಿನೂ ನೋಡ್ಕೊಂಡಿದ್ದಾರೆ. ಮುಂದೆ ಒಂದಿನ ನಿಮ್ಮದು ಲೈಫ್ ಚಲೋ ಲೀಡ್ ಆಗ್ತದೆ. ನಮ್ಮ ಶ್ರಮಕ್ಕೆ ದೇವ್ರು
ಯಾವಾಗ್ನೂ ಸಕ್ಸಸ್ ಇರ್ತದ್ರಿ, ಸ್ವಲ್ಪ ಲೇಟಾಗಿ ಬರ್ತದ್ರಿ ಅಷ್ಟೆ. ಎಸ್ ಡೆಫಿನೆಟ್ಲಿ ಹಾಂ ನಾವು ಕಷ್ಟ ಪಡ್ಕೊಂತಿರಮ್ರಿ, ಶ್ರಮ ಹಾಕೊಂತಿರಮ್ಮಿ, ಹಾಂ ಮುಂದೆ ಪ್ರತಿಫಲ ಅಂತಂದು ಇದ್ದೇ ಇರ್ತದೆ. ಹಾಂ. ಇವಾಗ ನೀವು ರೀಲ್ಸ್ನು ಮಾಡ್ತೀರಲ್ರಿ, ಹೌದು. ಅದು ಹೆಂಗೆ ಅನ್ನಿಸ್ತದ್ರಿ? ನೀವು ಮೊನ್ನೊಂದು ರೀಲ್ಸ್ ನೋಡಿದ್ರಿ, ಪಾನಿಪುರಿ ತಿನ್ಸೋದು, ಅದು ಕೈ ಇರ್ಲಾರ್ದ ಥರ ಆ್ಯಕ್ಟಿಂಗ್ ಮಾಡಿದ್ರಲ್ಲ, ಅದ್ರ ಬಗ್ಗೆ. ರೀಲ್ಸ್ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಕಾಮಿಡಿ ಆ್ಯಕ್ಟಿಂಗ್ ಮಾಡೋದು ಭಾಳ ಇಷ್ಟ ರೀ. ಹಾಂ ಸೊ ರೀಲ್ಸು ನೀವು ಅದು ಕೇಳಿದ್ರಲ್ಲ, ಅದು ರೇಷ್ಮಾ ಕಲಬುರ್ಗಿ ಅಂತ ಅವ್ರ ಜೊತೆಗೆ ಮಾಡಿದ್ದು ಭಾಳ ಫನ್ ಆಗಿತ್ತು ರೀ. ಯಾಕಂದ್ರೆ ಎರಡು ಕೈ ಇರ್ಲಾರ್ದಪ್ಲೆ ಆ್ಯಕ್ಟ್ ಮಾಡೋದಿತ್ತು. ನಾವೇ ಬಕ್ಕೊಂಡು ನಗಲತ್ತಿದ್ದೇವ್ರಿ ಇಬ್ರು, ಭಾಳ ಟೇಕ್ ತೊಗೊಂಡಿದ್ದೀವಿ ಅದು ಮಾಡೋ ಟೈಮ್ನಾಗ. ಯಾಕಂದ್ರೆ ನಮಗೆ ಕೈ ಇರ್ಲಾರ್ದೆ ಅವ್ರು ತಿನ್ಸಕ್ಕೆ ಬರ್ತಾರ, ನಾವು ಹಿಂಗೆ ನೋಡ್ತೀವಿ, ಒಬ್ರಿಗೊಬ್ರು ನೋಡಿದಾಗೆ ನಗು ಹೊಂಟಿತ್ತು. ಬಟ್ ಹಾಗೆ ಮಾಡಿದ್ವಿ, ಅದು ಭಾಳಷ್ಟು ರೀಚ್ ಆಯಿತು. ಸೊ ಖುಷಿ ಅದ. ರೀಲ್ಸ್ ಎಕ್ಸ್ಪೀರಿಯನ್ಸ್ ಭಾಳ ಚಲೋ ಇರ್ತಾವ್ರಿ, ಯಾಕಂದ್ರೆ ಸಣ್ಣವೇ ಇರ್ತಾವಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತೀವಿ, ಮಜಾ ಬರ್ತದೆ. ಬಟ್ ಒಂದು ರೀಲ್ಸ್ ಅಂದ್ರೆ ಅದ್ರ ಹಿಂದೆ ಶ್ರಮ ಭಾಳ ಇರ್ತದೆ. ನೋಡೋಕೇನ್ರಿ 30 ಸೆಕೆಂಡ್ 50 ಸೆಕೆಂಡೇ ಇರ್ತದೆ, ಬಟ್ ಅದು ಎಡಿಟಿಂಗ್ ಹಿಂದೆ ಎಷ್ಟು ಇರ್ತದೆ, ಕಷ್ಟ ಇರ್ತದೆ. ಹೌದು, ಯಾಕಂದ್ರೆ 1 ಸೆಕೆಂಡ್ 2 ಸೆಕೆಂಡ್ನಾಗ ನಾವು ಹಿಂಗೆ ಸ್ಕ್ರೋಲ್ ಮಾಡಿ ಜಡ್ಜ್ ಮಾಡಿಬಿಡ್ತೀವಿ, ಸರಪ್ಪ ಅಂತ ಹಿಂಗೆ ಸರಿಸ್ಬಿಡ್ತೀವಿ. ಬಟ್ ಅದೇ 1 ನಿಮಿಷದ ರೀಲ್ ಮಾಡ್ಬೇಕಂದ್ರೆ ನಮ್ಮ ಪ್ರಿಪ್ರೇಷನ್ ಬೇಕು, ಅದು ಕಂಟೆಂಟ್ ಬೇಕು, ಮತ್ತು ಯಾವ ಲೊಕೇಶನ್ನಾಗ ಮಾಡತ್ತೀವಿ ಇಂಪಾರ್ಟೆಂಟ್ ಆಗ್ತದೆ, ಹೆಂಗೆ ಪ್ರೆಸೆಂಟ್ ಮಾಡತ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಎಡಿಟಿಂಗು ನೀವು ಹೇಳ್ದಂಗೆ ಎಫರ್ಟ್ ಹಾಕಿ ಮಾಡ್ಬೇಕಾಗ್ತದೆ. ಮತ್ತು ನಾ ಇನ್ನೊಂದು ಕೇಳೋದು ನೆನಪಾರ, ಮಂಜು ಅಣ್ಣವ್ರದ್ದು ನಿಮ್ಮದು ಇದು ಹೆಂಗೆ ಅದ ಅಂದ್ರೆ ಈಗ ಡೈರೆಕ್ಷನ್ ಮಾಡ್ರಿ ಅಲ್ರಿ, ಅಂದ್ರೆ ಬಾಂಡಿಂಗ್ ಹೆಂಗೆ? ಮಂಜು ಅಣ್ಣ ಒಂದು ನಾಲೆಜ್, ಒಂದು ದೊಡ್ಡ ಬುಕ್ ಅಂತ ಹೇಳ್ಬೋದ್ರಿ. ಅವರು ಭಾಳಷ್ಟು ನಾಲೆಜಬಲ್ ಪರ್ಸನ್. ಅವರು RJ ಆಗಿ ವರ್ಕ್ ಮಾಡಿದಾರ, ಆ್ಯಂಡ್ ಈಗ ಸದ್ಯಕ್ಕೆ ಸುದ್ದಿ ಸಮಯ ಚಾನಲ್ನಲ್ಲಿ ಆ್ಯಂಕರ್ ಅದಾರ. ಅವರು ಆ್ಯಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ, ಮೂವೀಸಲ್ಲೆಲ್ಲ ಆ್ಯಕ್ಟ್ ಮಾಡಿದಾರ. ಆ್ಯಂಡ್ ಅವ್ರು ಮಾಡೋ ಮೂವಿನಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಅವ್ರು ನನಗೊಬ್ಬ ಅಣ್ಣ ಅಂತ ಹೇಳ್ಬೋದು. ನನ್ಗೆ ಆ್ಯಂಕರಿಂಗ್ ಫೀಲ್ಡಲ್ಲಿ ನಾನು ಬರ್ಬೇಕಂದ್ರೆ ಅವರೇ ಕಾರಣ. ನಾನು ಎಲ್ಲೋ ಒಂದು ಕಡೆ ಸ್ಕೂಲ್ನಾಗ ಸ್ಪೀಚ್ ಮಾಡ್ಕೋತದು ಇದ್ದ, ಅದಾದ್ಮೇಲೆ ನನಗೊಂದು ಭಾಳ ಒಂದು ಎಲ್ಲಿ ಸ್ಟೇಜ್ ಮ್ಯಾಗ ಹೋಗಿ ಮಾತಾಡಲಿ, ಎಲ್ಲಿ ಜನಗಳಿಗೆ ಕನೆಕ್ಟ್ ಆಗಲಿ ಅಂತ ಒಂದು ಆಸೆ ಇತ್ತು. ಅವರು ರಂಗಮಂದಿರ್ನಾಗ ಒಂದು ಶೋ ಮಾಡ್ತಾಯಿದ್ರು, ಪಾರು ಸೀರಿಯಲ್ ಖ್ಯಾತಿಯ ಮೋಕ್ಷಿತಾ ಅವ್ರು ಬಂದಿದ್ರು. ಆ ಟೈಮ್ನಾಗ ಏನು ಮಾಡಿದ್ರಪ್ಪ ಅಂದ್ರೆ ದೊಡ್ಡ ವೇದಿಕೆ, ಅದು ಆಡಿಯನ್ಸ್ ಎಲ್ಲ ಫುಲ್ ಇತ್ತು. ಆ ಟೈಮ್ನಾಗ ನಾನು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ದೆ, ಸರ್ ನಂಗೆ ಒಂದು ಸ್ವಲ್ಪ 1-2 ಮಾತಾಡ್ತೀನಿ ರೀ ಅಂತಂದು. ಅವರು ಹಿಂದೆ ಮುಂದೆ ಯೋಚನೆ ಮಾಡಲಾರ್ದೆ, ಯಾರೋ ಒಬ್ಬ ಹೊಸ ಹುಡುಗ ಅಂತ ಅಂದ್ರೆ ಅನ್ಕೊಲಾರ್ದೆ ನನಗೊಂದು ಮೈಕ್ ಕೊಟ್ಟರು, ಮಾತಾಡೋಣ. ಅಲ್ಲಿ ಹೋಗಿ ನಾವು ಒಂದಿಷ್ಟು ಮಾತಾಡಿದಾಗ ನಂಗೆ ಅಲ್ಲೊಂದಿಷ್ಟು ಜನ ರೆಕಗ್ನೈಸೇಷನ್ ಮಾಡಿ ಅವ್ರ ಫಂಕ್ಷನ್ಗಳಿಗೆಲ್ಲ ನಂಗೆ ಆ್ಯಂಕರಿಂಗ್ ಕೊಟ್ಟು, ಅಲ್ಲಿ ನನ್ನ ಆ್ಯಂಕರಿಂಗ್ ಜರ್ನಿ ಆಗಿ ಇವಾಗ ಒಂದು 50-60 ಇಂಡಿವಿಜುವಲ್ ದೊಡ್ಡ ಶೋಸ್ಗಳು ಮಾಡಿದ್ದೀನಿ ರೀ. ಸೊ ಆ ಒಂದು ಕ್ರೆಡಿಟ್ ಅಣ್ಣಾಗೆ ಹೋಗಬೇಕು. ನಂಗೆ ಏನೇ ಗೊತ್ತಾಗಿಲ್ಲ ಅಂತಂದ್ರೂ ನಾನು ಅವರಿಗೆ ಫೋನ್ ಮಾಡಿ ಕೇಳ್ತೀನಿ, ಅಣ್ಣ ಇದು ಹೆಂಗೆ ಹೇಳಬೇಕು, ಅಣ್ಣ ನಂಗೆ ಹೆಂಗೆ ಮ್ಯಾನೇಜ್ ಮಾಡಬೇಕು. ಸೊ ಎಲ್ಲದಕ್ಕೂ ಗೈಡ್ ಮಾಡ್ತಿರ್ತಾರೆ. ಆ್ಯಂಡ್ ಮೂವಿನಾಗ ಆ್ಯಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್, ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್ ಮಾಡಿ ಬಂದಿದ್ದಾರೆ ಅವರು. ಸೊ ಅವ್ರಿಗೆ ನಾನೇನು ಆ್ಯಕ್ಟಿಂಗ್ ಹೇಳಬೇಕಾಗಿಲ್ಲ, ಅವರು ಅವ್ರ ಪಾಡಿಗೆ ಅವ್ರು ಮಾಡಿದ್ರು. ನಂಗೆ ಈಸಿ ಇತ್ತು ಅವಾಗ ವರ್ಕ್. ಅವ್ರಿಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಷ್ಟೇ. ಮತ್ತು ಶಾರ್ಟ್ ಮೂವಿ ಮತ್ತು ನಿಮ್ದು ಇಂಟರ್ವ್ಯೂ ಜರ್ನಿ, ಯೂಟ್ಯೂಬ್ ಜರ್ನಿ ಅಂದ್ರೆ ನೆನ್ಸ್ಕೊಂಡ್ರಾಗ ಏನು ಫೀಲ್ ಆಗ್ತದೆ ನೀವು? ಖುಷಿ ಆಗ್ತದೆ ರೀ. ಯೂಟ್ಯೂಬ್ ಜರ್ನಿ ನೋಡಿದಾಗ ನನಗೆ ಅನಿಸಿರಲಿಲ್ಲ ನಾನು ಒಬ್ಬ ಯೂಟ್ಯೂಬರ್ ಆಗ್ತೀನಿ ಅಂತ ಹೇಳಿ. ಯಾಕಂದ್ರೆ ನಾನು ಬೇರೆ ಫೇಮಸ್ ಯೂಟ್ಯೂಬರ್ದು ವಿಡಿಯೋಸ್ ನೋಡ್ತಿರ್ತಿದ್ದೆ. ಮನೋಜ್ ದೇ ಅಂತ ಹಿಂದಿ ಯೂಟ್ಯೂಬರ್, ಅವ್ರದ್ದು ವಿಡಿಯೋ ನೋಡ್ತಿದ್ದ. ನಂಗೆ ಏನೇ ಡೌಟ್ ಬಂದರೂ ನೋಡ್ತಿರ್ತೀವಲ್ಲ. ಇದಕ್ಕೆಲ್ಲ ಯೂಟ್ಯೂಬಿಗೆ ಕಾರಣ ಅಂತಂದ್ರೆ ಒಬ್ಬರು ಅವಿನಾಶ್ ಅಣ್ಣ ಅಂತಿದ್ದಾರೆ ರೀ. ಅವರು ಯೂಟ್ಯೂಬರ್, ಅವ್ರದ್ದು 1-2-3 ಯೂಟ್ಯೂಬ್ ಚಾನಲ್ಸ್ ಅದಾವ. ಅವ್ರದ್ದು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗಿತ್ತು. ಅವ್ರು ನನಗೊಂದು ಫೋನ್ ಮಾಡಿದ್ರು, ನಾವು ಅವರು ಫ್ರೆಂಡ್ಸ್. ಅವರಿಗೆ ಹಿಂದಿ ಬರ್ತಿರ್ಲಿಲ್ಲ, ನಂಗೆ ಹಿಂದಿ ಬರ್ತದಲ್ಲ, ನಾನು ಮನೋಜ್ ದೇವ್ರ ವಿಡಿಯೋಸ್ ನೋಡಿ ಅವ್ರ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ದೆ. ಅದಾದ್ಮೇಲೆ ಅವ್ರು ನನಗೆ ಗೈಡ್ ಮಾಡಿದ್ರು, ನೀನು ಮಾಡು ರೀಲ್ಸ್. ಅದು ಅವಾಗ ಟಿಕ್ಟಾಕ್ ಇರ್ತಿತ್ತಲ್ರಿ, ಟಿಕ್ಟಾಕ್ ಮಾಡ್ಕೊತಿರ್ತೆ. ಅವ್ರು ಬೈತಿದ್ರು, ಟಿಕ್ಟಾಕ್ ಯಾಕೆ ಮಾಡ್ತಿ, ಯೂಟ್ಯೂಬ್ ಮಾಡು ಹೆಲ್ಪ್ ಆಗ್ತದೆ ಅಂತಂದಾಗ ಅವರು ಹೇಳಿದ ಪ್ರಕಾರ ನಾನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಬಂದ. ಸೊ ಅಲ್ಲಿಂದ ನಂಗೆ ಭಾಳಷ್ಟು ಹೆಲ್ಪ್ ಆಯಿತು ಅದರಿಂದ. ಕಷ್ಟದ ಟೈಮ್ ಅಂದ್ರೆ ನೋಡ್ರಿ ಇದ್ರಾಗ. ಹಾಂ, ಯೂಶ್ವಲಿ ಕಷ್ಟ ಅನ್ನೋದು ಎಲ್ಲ ಫೀಲ್ಡ್ ಒಳಗೆ ಇದ್ದೇ ಇರ್ತದೆ ರೀ. ಸ್ಟಾರ್ಟಿಂಗ್ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಾದ್ರೆ ವ್ಯೂಸ್ ಬರ್ತಿರ್ಲಿಲ್ಲ, 0 ವ್ಯೂಸ್, 10 ವ್ಯೂಸ್, 20 ವ್ಯೂಸ್ ಅಂತ ಬರ್ತೀವಿ. ಅಷ್ಟು ನೋಡಿದಾಗ ಭಾಳ ಅನ್ನಿಸ್ತಿತ್ತು. ಅಂದ್ರೆ ಇಷ್ಟು ಎಫರ್ಟಿಗಾಗ ಇದಾಯಿತು. ಈಗ ಯಾವುದೇ ಫೀಲ್ಡ್ ಆಗಲಿ ರೀ, ಆ್ಯಂಕರಿಂಗ್ನಾಗೂ ಹಾಗೆ ಅನ್ನಿಸ್ತಿತ್ತು, ಇಂಟರ್ವ್ಯೂ ಮಾಡಬೇಕಾದ್ರೂ ಹಾಗೆ ಅನ್ನಿಸ್ತಿತ್ತು, ಆ್ಯಕ್ಟಿಂಗ್ ಒಳಗೂ ಹಾಗೆ ಅನ್ನಿಸ್ತಿತ್ತು. ಎಲ್ಲದ್ರೊಳಗೆ ಸ್ಟ್ರಗಲ್ ಇದ್ದಿದ್ದೆ. ಹೆಂಗಿರ್ತದೆ ಅಂದ್ರೆ ನಾವು ಮಾಡತನ ಅದು ಕಷ್ಟ ಅನ್ನಿಸ್ತದೆ ರೀ,
ಮಾಡಿದ್ಮ್ಯಾಗ ಅದು ನಮ್ಗೆ ಸುಲಭವಾಗಿ ನಮ್ಮ ಮನಸ್ಸಿಗೆ ಖುಷಿ ಕೊಡೋ ಕೆಲಸ ಒಂದೂ ನಾವು ಕಲಿಬೇಕು, ಕಲ್ತು ಅದ್ರೊಳಗೆ ಎಲ್ಲ ಅರ್ಥಕೋಬೇಕು, ಅವಾಗೇ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತದ. ಅವಾಗ ತಿಳ್ಕೊಂಡ್ವಿ ಅಂತಂದ್ರೆ ನಾವು ಮುಂದೆಲ್ಲ ವರ್ಕ್ ಈಗ ಮಾಡ್ಬೋದು. ನಾನು ಇದು ಪಾಡ್ಕಾಸ್ಟ್ ಮಾಡ್ಬೇಕಾದ್ರೆ ನನಗೆ ನರ್ವಸ್ ಆಗ್ತಿತ್ತು ರೀ ಕ್ಯಾಮ್ರಾ ಎದುರು ಮಾತಾಡಕ್ಕೆ ಫಸ್ಟಿಗೆ. ಅಂದ್ರಲ್ಲ ನಾನು ಕಂಟಿನ್ಯೂ ವಿಡಿಯೋ ಮಾಡ್ಕೋತ ಬಂದ್ಮ್ಯಾಗ ಅದು ಈಗ ರೂಢಿ ಆಗ್ಬಿಟ್ಟೈತೆ ರೀ. ಈಗ ಕ್ಯಾಶುವಲ್ ಆಗಿ ಹಿಂಗೆ ಕುಂತು ಎದ್ರ ಬಿದ್ರ ಡೈರೆಕ್ಟ್ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಇರ್ತದೆ. ಇಲ್ಲ ಭಾಳ ಚಂದ ಮಾಡ್ಕೊಂಡು ಹೊಂಟಿರಿ. ಸಾಕಷ್ಟು ಜನರದ್ದು ಇಂಟರ್ವ್ಯೂಸ್ ನೋಡ್ದೆ, ನಾನು ಪಾಡ್ಕಾಸ್ಟ್ ನೋಡ್ದೆ. ಸೂಪರ್ ಆಗಿ ಮಾತಾಡ್ತೀರಿ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೂ. ಮಾತಾಡೋದು ಏನಿಲ್ರಿ, ಜನರಲ್ ಆಗಿ ಏನು ಕ್ಯಾಶುವಲ್ ಆಗಿ ಹೆಂಗೆ ಕ್ಯಾಮ್ರಾ ಇರ್ಲಾರ್ದಾಗ ಹೆಂಗೆ ಮಾತಾಡ್ತೀವಿ ಹಂಗೆ ಇರ್ತದೆ. ಅಂದ್ರೆ ನಮ್ದೇನು ಉದ್ದೇಶ ಅಂದ್ರೆ ಕೆಲವರು ಈಗ ಶಾರ್ಟ್ ಮೂವಿ ಮಾಡಿರ್ತಾರೆ, ಕೆಲವ್ರು ಸಾಧನೆ ಮಾಡಿರ್ತಾರೆ, ಅವ್ರಿಗೆ ಕರ್ಕೊಂಬಂದು ಒಂದು ಮಾತುಕತೆ ಮಾಡಿದಾಗ ನಮಗೂ ಅವ್ರ ಲೈಫ್ ಬಗ್ಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇರ್ತದ ಮತ್ತು ಬೇರೆಯವ್ರಿಗೂ ತೋರಿಸ್ಕೊಟ್ಟಂಗೆ ಆಗ್ತದೆ. ಹೌದು. ಇಲ್ಲ ಸೂಪರ್. ಮತ್ತು ನಿಮ್ಮದು ಮುಂದೆ ಏನು ನಿಮ್ಮದು ಡ್ರೀಮ್ ಇರೋದು? ಡ್ರೀಮ್ ಅಂತಂದ್ರೆ ಅದೇ ರೀ, ಆದಷ್ಟು ಚಂದ ಶಾರ್ಟ್ ಫಿಲಿಮ್ಸ್ ಮಾಡಬೇಕು, ದೊಡ್ಡ ಇವೆಂಟ್ಗಳು ಹೋಸ್ಟ್ ಮಾಡಬೇಕು, ಚಂದ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತದ ರೀ ಭಾಳಷ್ಟು ಡ್ರೀಮ್. ಇದು ಶಾರ್ಟ್ ಮೂವಿ ಅಂದ್ರಲ್ರಿ, ದುಡ್ಡು ಕಾಸಿಷನ್ದಾಗ ಅಂದ್ರೆ ಇವಾಗ ದುಡ್ಡು ಮ್ಯಾಟ್ರ್ ಬಂದಾಗ ನೀವು ಯಾವ ಥರ ಇದು ಮಾಡ್ತೀರ? ಅಂದ್ರೆ ಸ್ಪಾನ್ಸರ್ ಹಿಡಿತೀರೇನ್ರಿ ಡೈರೆಕ್ಟ್ ನೀವೇ ಹಾಕ್ತೀರ? ಶಾರ್ಟ್ ಫಿಲ್ಮ್ಸ್ ಮಾಡ್ಬೇಕಂದ್ರೆ ರೀ ಪ್ರತಿಯೊಬ್ಬರಿಗೂ ಕಷ್ಟ ಆಗೋದು ಅಂತಂದ್ರೆ ಅದೇ ಫೈನಾನ್ಷಿಯಲ್, ಯಾರೂ ಮುಂದೆ ಬರಂಗಿಲ್ಲ, ಪ್ರೊಡ್ಯೂಸರ್ಗಳು ಸಿಗಂಗಿಲ್ಲ. ಹಾಗಾಗಿ ಭಾಳಷ್ಟು ಸ್ಟೋರಿಗಳು, ಭಾಳ ಕತೆಗಳೆಲ್ಲ ಉಳ್ಕೊಂಡಿದಾವೆ ರೀ. ಎಷ್ಟೋ ಕಲಾವಿದರು ಟ್ಯಾಲೆಂಟ್ ಇರ್ತದೆ, ಎಲ್ಲ ಇರ್ತದೆ, ವಿಡಿಯೋಸ್ಗಳು ಹೊರಗೆ ಬರಂಗಿಲ್ಲ ಯಾಕಂದ್ರೆ ಪ್ರೊಡ್ಯೂಸರ್ ಇರಂಗಿಲ್ಲ. ಅದಕ್ಕೆ ಲೈಕ್ ಮ್ಯೂಸಿಕ್ ಮಾಡೋಕೆ ಅಮೌಂಟ್ ಬೇಕು, ಕ್ಯಾಮ್ರಾಗೆ ಅಮೌಂಟ್ ಬೇಕು, ಎಲ್ಲ ನಮ್ಮದು ಆ್ಯಕ್ಟಿವಿಟೀಸ್ಗಳಿಗೆಲ್ಲನೂ ಅಮೌಂಟ್ ಬೇಕು. ಹಾಗಾದಾಗ ಭಾಳ ಕಷ್ಟ ಆಗ್ತಿರ್ತದೆ ರೀ. ಆ್ಯಂಡ್ ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿಯಪ್ಪ ಅಂತಂದ್ರೆ, ನಂದು ಹೇಳೋದಪ್ಪ ಅಂತಂದ್ರೆ, ನಾನು ಮಾಡಬೇಕಾಗಿರೋದು ನನ್ನ ಡೈರೆಕ್ಷನಲ್ಲಿ ಬಂದು ಪ್ರೊಡ್ಯೂಸರ್ಸ್ ಆಲ್ರೆಡಿ ಇದ್ದರು. ಸೊ ನನ್ನ ಶಾರ್ಟ್ ಫಿಲ್ಮಿಗೆ ಸೊ ಅವರೆಲ್ಲ ಇನ್ವೆಸ್ಟ್ ಮಾಡಿದ್ರಲ್ಲ, ನನಗೇನು ಅದ್ರ ತೊಂದರೆ ಅನಿಸ್ಲಿಲ್ಲ. ಬಟ್ ಬೇರೆ ಎಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಪ್ರೊಡ್ಯೂಸರ್ ಕಷ್ಟ ನೋಡೀನಿ ರೀ. ಯಾಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಬೇರೆ ಕಡೆ ಕೆಲಸ ಮಾಡಿ ಬಂದಿರ್ತಾರೆ, ಅದು ಅಮೌಂಟ್ ತಂದು ಇಲ್ಲಿ ಅವರು ಡ್ರೀಮಿಗೆ ಹಾಕ್ತಾರೆ. ಅಂದ್ರೆ ಇದೊಂದು ಕನಸದಪ್ಪ, ಇದು ಹೊರಗೆ ಬರಲಿ, 4 ಜನಕ್ಕೆ ರೀಚ್ ಆಗಲಿ ಅಂತ ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಕೂಡ ಕಷ್ಟಪಟ್ಟು ಮಾಡ್ತಿರ್ತಾರೆ. ಅದೊಂದು ಭಾಳ ಕಷ್ಟದ ಕೆಲಸ. ಶಿವಲಿಂಗೇಶ್ವರ ದೇವ್ರ ಬಗ್ಗೆನೂ ಶಾರ್ಟ್ ಮೂವಿ ಮಾಡ್ರಲ್ಲ, ಮುತ್ತೇವ್ರ ಬಲ್ಲಿ ಹೋಗೆಲ್ಲ ಶೂಟಿಂಗ್ ಮಾಡ್ರಿ. ಯಾರು ಒಬ್ಬರು ಮುತ್ತೇದವ್ರ ಬಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದು ನಾ ಕಮ್ಮಿ ನೋಡೇನ್ರಿ. ನಿಮ್ಮ ಅವ್ರದ್ದು ಎಕ್ಸ್ಪೀರಿಯನ್ಸ್? ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರಿ, ನಮ್ಮ ಫ್ರೆಂಡ್ ಸೂರಜ್ ಅಂತದಾರ್ರಿ, ಅವರು ಫೋಟೋಗ್ರಾಫರ್. ಅವರು ನಂದು ಹಳೆ ವಿಡಿಯೋಸ್ ಎಲ್ಲ ನೋಡಿ, ಶಾರ್ಟ್ ಫಿಲ್ಮ್ ಎಲ್ಲ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ರು. ನಮ್ಮ ಅಪ್ಪಾಜಿ ಅವ್ರು ನಿಮ್ಗೆ ಒಂದ್ಸರಿ ಭೇಟಿ ಆಗ್ಬೇಕಂದಾರ್ರಿ ಅಂತ. ನಾನು ಅಪ್ಪಾಜಿಯವ್ರು ನನಗೆ ಭೇಟಿ ಆಗ್ಬೇಕಂದಾರ ಅಂತ ನಾ ಖುಷಿಯಿಂದ ಒಂದ್ಸರಿ ಹೋದಾಗ ಹೇಳಿದ್ರು ಅವರು, ಹಿಂಗೆ ಅದ ರೀ ನಮ್ದೆಲ್ಲ ಜಾತ್ರೆ ಹಿಂಗೆ ಮಾಡ್ತೀವಿ, ಈ ಥರ ಇಲ್ಲಿ ಪವಾಡಗಳೆಲ್ಲ ನಡೀತಾವ, ನಿಮ್ಮ ಕಡೆಯಿಂದ ಏನೋ ಮಾಡ್ತೀರಾ ಅಂತಂದ್ರೆ ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ ಅಂಥೇಳಿ ಇವರು ಡಾಕ್ಟರ್ ವೀಣಾ ಅಂತಿದ್ದಾರಲ್ಲ, ಅವರು ಕಡೆಗೆ ಹೋಗಿ ಮಾತಾಡಿ ಒಂದು ಸ್ಟೋರಿ ರೆಡಿ ಮಾಡಿದಾಗ ಅವರೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದ್ರು. ಡಾಕ್ಟರ್ ವೀಣಾ ಪಾಟೀಲ್ ಅವರು ಸ್ಟೋರಿ ಕ್ರಿಯೇಟ್ ಮಾಡಿ ಅದರಲ್ಲೂ ನನಗೂ ಒಂದು ಆ್ಯಕ್ಟಿಂಗಿಗೆ ಮಾಡೋಕ್ಕೆ ಅವಕಾಶ ಕೊಟ್ಟರು. ಅದು ಚಂದಿತ್ತು ಎಕ್ಸ್ಪೀರಿಯನ್ಸ್. ಅಲ್ಲೇ ಹೋಗಿ ಶೂಟ್ ಮಾಡಿದೆವು. ಆಯ್ತು, ಅದ್ರಾಗೆಲ್ಲ ಕೆಲವೊಂದು ರಿಯಲ್ ಸಿಚುವೇಶನ್ಗಳು ಇದಾವೆ. ಹೌದು, ಹೊಟ್ಟೆ ನೋವು ಬಂದಾಗ ದೇವ್ರು ಬಂದಂಗೆ ಬೇರೆ ಯಾರೋ ಬಂದು ಹೇಳೋದು ಗೈಡ್ಲೈನ್ಸ್. ಇಲ್ಲ, ಅದು ರಿಯಲ್ ಇನ್ಸಿಡೆಂಟೇ ತೊಗೊಂಡಿದ್ದೇವ್ರಿ. ಅಲ್ಲಿ ಊರಾಗ ಹೋಗಿ ನಾವು ಒಂದಿಷ್ಟು ಜನಕ್ಕೆ ಮಾತಾಡಿದಾಗ ಅಲ್ಲಿ ಕಾಮನ್ ಆಗಿ ಏನೇನು ಪವಾಡಗಳು ನಡೆದಾವ ಅಂತ ಕೇಳಿದಾಗ ಹೆಲ್ತ್ ಇಶ್ಯೂಸ್ ಎಲ್ಲ ಕಮ್ಮಿ ಮಾಡ್ಯಾರ ಅಂತ ಗೊತ್ತಾಯ್ತು. ಆ್ಯಂಡ್ ಮಕ್ಕಳಾಗ್ಲಾರ್ದವ್ರಿಗೆ ಮಕ್ಕಳಾಗ್ಯಾವ ಅಂತ ಗೊತ್ತಾಯ್ತು. ಅದೇ ಸನ್ನಿವೇಶ ನಮ್ಮ ಶಾರ್ಟ್ ಫಿಲ್ಮ್ನಾಗ ತಗೋಬೇಕಂತೇಳಿ ನಾವು ಅದೇ ಸನ್ನಿವೇಶನೇ ಮಾಡಿದ್ವಿ. ಲೈಕ್ ರಿಯಲ್ ಇನ್ಸಿಡೆಂಟ್ಗಳ ಮೇಲೆ ಮಾಡಿದ್ವಿ. ಮತ್ತು ಇನ್ನೊಂದು ನೀವು ಗಂಗಾ ಸೀರೀಸ್ದು ಅದ್ರಾಗೂ ಆ್ಯಕ್ಟಿಂಗ್ ಮಾಡಿರಲ್ರಿ, ಅದ್ರಾಗ ನಾ ನೋಡೇನ್ರಿ ನೀವು ಜಾಸ್ತಿ ಎಲ್ಲರ್ಕಿಂತ ನೀವೇ ಜಾಸ್ತಿ ಅನಿಸ್ತೀರ. ಹೌದು, ಅದು ನಿಮ್ಗೆ ಹೇಳ್ದಲ್ಲ, ವೀಣಾ ಪಾಟೀಲ್ ಅಂಥೇಳಿ ಅವರು ಡೈರೆಕ್ಷನ್ ಮಾಡಿದ್ದು. ಸೊ ನನಗಂದ್ರೆ ಭಾಳಷ್ಟು ಅಂಜೋ ಕ್ಯಾರೆಕ್ಟರ್ ಅವ್ರು ಮೊದಲೇ ಹೇಳಿದರು, ನೀವು ಭಾಳ ಅಂಜಿ ಪುಕ್ಕಳ ಇರ್ತಿ. ಈ ಒಂದು ಕ್ಯಾರೆಕ್ಟರ್ ಹೆಂಗಪ್ಪ ಅಂದ್ರೆ ಡೈಲಾಗ್ಸ್ ಜಾಸ್ತಿ ಇಲ್ಲ, ಬಟ್ ಎಕ್ಸ್ಪ್ರೆಷನಲ್ಲಿ ಆಟ ಆಡ್ಬೇಕಂತ ಹೇಳ್ತಿದ್ರು ಅವರು. ಹಾಗಾಗಿ ಚಂದಿತ್ತು ಅಂಜೋದು. ನಂಗೆ ರಿಯಲಿನೂ ಅಂಜ್ತೀನಿ ಅಂದ್ರೆ ಶಾರ್ಟ್ ದೆವ್ವಿಂದು ಅಂತ ಅಂದಾಗ ರಿಯಲ್ ಅಂಜೋದು ಮತ್ತು ಅದು ಆ್ಯಕ್ಟಿಂಗ್ ನಂಗೆ ಅಂಜೋದು ಎರಡೂ ಚಂದ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿದೆ. ಎಕ್ಸ್ಪೀರಿಯನ್ಸ್ ಭಾರಿ ಇತ್ತು ಅದು. ನೈಟ್ ಎಲ್ಲ ಶೂಟ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ ಅದ್ರಾಗ, ಭಾಳ ಎಫರ್ಟ್ ಹಾಕಿದ್ದಾರೆ ನಮ್ಮ ಟೀಮ್. ಬಟ್ ನಮ್ಮ ಕಲಬುರ್ಗಿಗೆ ಫಸ್ಟ್
ಸಿರೀಸ್ ತಂದವ್ರೆ ಗಂಗಾ ಸಿರೀಸ್ ಅನ್ಕೋತೀನಿ, ನಾ ಅನ್ಕೋತೀನಿ, ಬಟ್ ಬೇರೆ ಯಾರು ಮಾಡ್ರಿ ಗೊತ್ತಿಲ್ರಿ. ಇಲ್ಲ ಫಸ್ಟ್ ಅಂತ ಹೇಳ್ಬೋದು, ಅದೊಂದು ಹೆಮ್ಮೆ ಅದ, ಖುಷಿ ಅದ. ಆ್ಯಂಡ್ VR ಪ್ರೊಡಕ್ಷನ್ ಅಂತ ಯೂಟ್ಯೂಬ್ ಚಾನಲ್, ಸೊ ಅದರಲ್ಲಿ ನೀವು ನೋಡ್ಬೋದು ಗಂಗಾ ಸೀರೀಸ್ ಅಂತೆಲ್ಲ ಅವ್ರ ಪ್ರೊಡಕ್ಷನ್ ಇಂದ ಆಗಿದ್ದು. ನೋಡೇನ್ರಿ ನಿಮ್ದು ಆಕ್ಟಿಂಗ್ ಜಾಸ್ತಿ, ಭಯ ಜಾಸ್ತಿ ನೀವೇ ಅನಿಸ್ತೀರಿ ಅದ್ರಾಗ. ಹೌದು, ಅಂಜೋ ಕ್ಯಾರೆಕ್ಟರ್ ಇತ್ತು. ಆ್ಯಂಡ್ ಭಾಳ ಖುಷಿ ಅದ, ಎಲ್ಲರೂ ನೋಡಿ ಅದ್ರಾಗ ಅಪ್ರಿಷಿಯೇಟ್ ಮಾಡ್ತಾರ, ನಿಮ್ಮ ಕ್ಯಾರೆಕ್ಟರ್ ಚಲೋ ಬಂದದ್ರಿ ಅನ್ಕೋತಾರ. ಭಾಳ ಜನ ಬೈತಿರ್ತಾರೆ, ಯಾಕಂದ್ರೆ ಅದು ಕ್ಯಾರೆಕ್ಟರ್ ಒಂದು ರೇಪ್ ಮಾಡೋ ಕ್ಯಾರೆಕ್ಟರ್ ಅದ. ನಮ್ಮ ಮನೆಯಾಗೂ ತೋರಿಸ್ದಾಗೂ ಇಂಥ ಕೆಲಸ ಯಾಕೆ ಮಾಡಿದ್ಯೋ ಅಂತಂದ್ರೆ, ಅದು ರೇಪ್ ಮಾಡೋ ಸೀನ್ ಅಂದ್ರೆ ರಿಯಲಿಸ್ಟಿಕ್ ಆಗಿ ಮಾಡಿದ್ರಲ್ಲಿಂತ ಭಾಳ ಮಂದಿ ರಿಯಲ್ ಅನ್ಕೊಂಡ್ಬಿಡ್ತಾರೆ. ಸೊ ಆ ಒಂದು ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡಿದ್ದು ನಂಗೆ ಭಾಳ ಖುಷಿ ಅದ. ಮತ್ತು ನೀವು ಇವಾಗ ನಿಮ್ಮದು ಚಲೋ ಶಾರ್ಟ್ ಮೂವಿ, ಚಲೋ ಕಂಟೆಂಟ್ ಇದ್ದು ಚಲೋ ಆ್ಯಕ್ಟ್ರನ್ನ ತಂದು ಮಾಡ್ಬೇಕಂತ ಏನದ? ಹಾಂ, ಡೆಫಿನೆಟ್ಲಿ ಅದ ರೀ, ಮಾಡ್ಬೇಕಂತದ. ಭಾಳಷ್ಟು ಬೆಸ್ಟ್ ಶಾರ್ಟ್ ಫಿಲ್ಮ್ ಮಾಡ್ಬೇಕಂತದ. ಪ್ಲ್ಯಾನಿಂಗ್ ಅಂತೂ ನಡೀತಾನೆ ಇರ್ತದೆ ಹಾಗೆ. ನಿಮ್ಮದು ಇವಾಗ ಯೂಟ್ಯೂಬ್ನಾಗ 3 ಲಕ್ಷ ಸಬ್ಸ್ಕ್ರೈಬರ್, ನಿಮ್ಗೆ ನಿಮ್ಮ ಸಬ್ಸ್ಕ್ರೈಬರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ಅವ್ರ ಹರ ಅಂತೆ ನನಗೆ ಇಷ್ಟೊಂದು ರೀಚ್ ಸಿಕ್ತು. ಅವರ ಒಂದು ಖುಷಿ, ಲೈಕ್ ಅವರ ಒಂದು ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್ ಅದ. ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ನು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೆ ನಾನು ಯಾವಾಗಲೂ ಆಭಾರಿ ಆಗಿರ್ತೀನಿ. ಯಾಕಂದ್ರೆ ಅವ್ರು ನೋಡಿ ಸಪೋರ್ಟ್ ಮಾಡ್ತಿರ್ತಾರೆ. ನಂದು ರೀಸೆಂಟ್ಲಿ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ದೀನಿ, ಅವರು ಪ್ರತಿಯೊಬ್ಬರು ಹೋಗಿ ಆ ಒಂದು ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಮತ್ತು ಇವಾಗ ನೀವು ಟೋಟಲ್ ನಿಮ್ದು ಇನ್ಸ್ಟಾಗ್ರಾಮ್ ಅದು ಇದು ಫಾಲೋವರ್ಸ್ ಎಲ್ಲ ಸೇರಿಸಿದ್ರೆ ಎಷ್ಟಾಗ್ತದೆ ಟೋಟಲ್ ಫಾಲೋವರ್ಸ್ ಅಂತ ನಾನೇನು ಹಂಗೇನು ಕೌಂಟ್ ಮಾಡೋಕ್ಕೆ ಹೋಗಿಲ್ಲ. ಯೂಟ್ಯೂಬ್ನಾಗ ನಂಗೊಂದು 3,15,000 ಅದಾರ. ಆ್ಯಂಡ್ ಫೇಸ್ಬುಕ್ನಲ್ಲಿ ಬಂದು ಒಂದು 30,000 ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ನಾನು ಜಾಸ್ತಿ ಅಷ್ಟೊಂದು ಇದು ಮಾಡಿಲ್ಲ, ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಒಂದು 16,000 ಇದ್ದಾರೆ ಅದ್ರಲ್ಲಿ ಇನ್ಸ್ಟಾಗ್ರಾಮ್. ಮತ್ತು ನೀವು ಸ್ವಲ್ಪ ಥಂಬ್ಲೈನ್ ಕಡೆಗೆ ಇಂಟ್ರೆಸ್ಟ್ ಕೊಡಲಾಗಿ. ಹೌದು, ಸೊ ಅದಕ್ಕೂ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ನಂದು ರೀಸೆಂಟ್ ವಿಡಿಯೋಸ್ಗಳಿಗೆ ನಾನು ಥಂಬ್ನೈಲ್ಸ್ನಾಗ ಅಷ್ಟು ವರ್ಕ್ ಮಾಡಿಲ್ಲ. ಈ ಕಡೆ ನಿಮಗೆ ಹೇಳ್ದಲ್ಲ, ಶಾರ್ಟ್ ಫಿಲಿಮ್ಸ್ನಾಗ ಆ ಕಡೆ ಬ್ಯಾಲೆನ್ಸ್ ಮಾಡೋಕೆ ಹೋದ್ರೆ ಈ ಕಡೆ ಇಂಟರ್ವ್ಯೂ ಕಮ್ಮಿ ಆಗ್ತಾವೆ, ಇಂಟರ್ವ್ಯೂ ಮಾಡ್ಕೊತ ಹೋದ್ರೆ ಶಾರ್ಟ್ ಫಿಲಿಮ್ಸ್ ಕಮ್ಮಿ ಆಗ್ತಾವೆ. ಸೊ ಹಾಗಾಗಿ ಇತ್ತೀಚೆಗೆ ನಾನು ಮಾಡಿದ ವಿಡಿಯೋಸ್ಗಳಿಗೆ ಅಷ್ಟು ಥಂಬ್ನೈಲ್ಸ್ ಮೇಲೆ ನಾನು ರಿಯಲಿ ವರ್ಕ್ ಮಾಡಿಲ್ಲ. ಹಾಗಾಗಿ ನೀವು ನಿಮ್ಮ ಸ್ವ ಇಚ್ಛೆಯಿಂದ ಥಂಬ್ನೈಲ್ಗಳು ಮಾಡಿ ಕಳಿಸಿದಿರಿ, ಸೂಪರಾಗಿ ಮಾಡಿದಿರಿ, ಥ್ಯಾಂಕ್ ಯು. ಇಲ್ಲ ಆ ಥರ ಏನಿಲ್ಲ ರೀ. ನಮ್ದು ಉದ್ದೇಶ ಏನ್ರಿ, ಯಾರ ಥಂಬ್ನೈಲ್ ಕರೆಕ್ಟ್ ಇಲ್ಲ ಅಂದ್ರೆ ನಮ್ಮದೇ ಆದ ರೀತಿದಾಗ ಮಾಡಿ ಅವ್ರಿಗೆ ವಾಟ್ಸಪ್ ಇದ್ರೆ ವಾಟ್ಸಪ್ಪ ಮತ್ತು ಇನ್ಸ್ಟಾದಾಗ ಇದ್ರೆ ಇನ್ಸ್ಟಾದಾಗ ಕಳಿಸ್ತೀವಿ ರೀ. ಅಂದ್ರೆ ಮುಂದೆ ನೋಡಿ ಅವರು ನಮಗೂ ಕೆಲಸ ಕೊಡಲಿ ಅಂತ ಉದ್ದೇಶ. ಓಕೆ, ಇಲ್ಲ ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬಿಗ್ ಬಾಸ್ನವ್ರು ಮಾಡಿ ನೀವೇ ಮಾಡಿಕೊಡ್ಬೇಕಂತೇಳಿ. ಸೊ ಇಲ್ಲ, ನಾನು ನಿಮ್ಮ ಥಂಬ್ನೈಲ್ ಆ್ಯಂಡ್ ನಿಮ್ಮ ಕ್ರಿಯೇಟಿವಿಟಿ ಭಾಳ ಇಷ್ಟ ಆಯಿತು. ನೀವು ಸ್ವಚ್ಛಂದೆ ಮಾಡಿ ನನಗೆ ಶಾಕ್ ಆಯಿತು. ವಾಟ್ಸಪ್ನಾಗ ಡೈರೆಕ್ಟ್ ಥಂಬ್ನೈಲ್ ಕಳಿಸ್ಬಿಟ್ರಪ್ಪ, ಬೆಸ್ಟ್ ಮಾಡಿದಾರಪ್ಪ ಅಂಥೇಳಿ ನಾನು ಅದೇ ಥಂಬ್ನೈಲ್ ಹಾಕೊಂಡ್ಬಿಟ್ಟ. ಭಾಳ ಚಲೋ ವರ್ಕ್ ಮಾಡಿರಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಈಗ ಥಂಬ್ನೈಲ್ ಕರೆಕ್ಟ್ ಇಲ್ಲಾರ್ದವ್ರಿಗೆ ಮಾಡಿಕೊಡ್ಬೇಕಂತ ಅದು ಒಂದೇ ಉದ್ದೇಶ. ಇಲ್ಲ, ಭಾಳ ಚಲೋ ಮಾಡಿರಿ, ಥ್ಯಾಂಕ್ ಯು. ಮತ್ತೇನ್ರಿ ಹೇಳ್ಬೇಕಂದ್ರೂ ಹೇಳ್ಬೋದು. ಅಂದ್ರೆ ನೀವು ನಿಮ್ಮದು ಸಬ್ಸ್ಕ್ರೈಬರ್ 3 ಲಕ್ಷ ಸಬ್ಸ್ಕ್ರೈಬರ್ ಏನಿಲ್ಲ, ಹಿಂಗೆ ಸಪೋರ್ಟ್ ಮಾಡಿರಿ. ಯಾವತ್ತು ನಾನು ವರ್ಕ್ ಮಾಡ್ತಿರ್ತೀನಿ, ಎಫರ್ಟ್ ಹಾಕ್ತಿರ್ತೀನಿ. ಪ್ರತಿಯೊಂದು ಯಾವುದೇ ಆಗಿರಲಿ, ಇಂಟರ್ವ್ಯೂ ಆಗಿರಲಿ, ಶಾರ್ಟ್ ಫಿಲ್ಮ್ ಆಗಿರಲಿ, ಎಲ್ಲದ್ರಂಗೆ ವರ್ಕ್ ಮಾಡ್ತೀನಿ. ಸಪೋರ್ಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ. ಸಕ್ಸಸ್ ಆಗಲ್ರಿ, ನಿಮ್ದು ಕನಸೆಲ್ಲ ನನಸಾಗಲ್ರಿ. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನನ್ನ ಫಸ್ಟ್ ಪಾಡ್ಕಾಸ್ಟ್, ನನ್ನ ಲೈಫ್ ಒಳಗೆ ಫಸ್ಟ್ ಪಾಡ್ಕಾಸ್ಟ್. ನಾನೇ ಭಾಳಷ್ಟು ಜನರದ್ದು ಇಂಟರ್ವ್ಯೂ ಮಾಡಿದ್ದ. ನನಗೆ ಭಾಳ ಜನ ಅಂತಿದ್ರು, ನೀವು ಇಂಟರ್ವ್ಯೂ ನಾ ಮಾಡ್ತೀನಿ ಅಂತೇಳಿ. ಬಟ್ ಭಾಳ ಜನ ಯಾರಿಗೂ ಆಗಿಲ್ಲ. ನೀವು ಫಸ್ಟ್ ಪರ್ಸನ್ ಮಾಡಿದ್ದೀರಿ. ಭಾಳ ಖುಷಿ ಅನ್ಸ್ಲತ್ತದ, ಭಾಳ ಹೆಮ್ಮೆ ಅನ್ಸ್ಲತ್ತದ. ನಾವೊಂದು ಇಂಟರ್ವ್ಯೂ ಕೊಡೋ ರೇಂಜಿಗೆ ಇದೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದ್ರೂ ಕೂಡ ಏನೋ ಒಂದು ಮಾಡಿದ್ದೀನಪ್ಪ ಸಣ್ಣ ಪುಟ್ಟ ಅಂತ ಅನ್ನಿಸ್ತದ. ಇನ್ನು ಮಾಡೋದು ಭಾಳಷ್ಟು ಅದ ಲೈಫ್ ಒಳಗೆ, ಪ್ರತಿದಿನ ಕಲಿಯೋದಂತೂ ಇದ್ದಿದ್ದೇ ಅದ. ಸೊ ಇನ್ನೂ ಭಾಳಷ್ಟು ಎಫರ್ಟ್ ಹಾಕಬೇಕು, ವರ್ಕ್ ಮಾಡಬೇಕು ಅಂತ ಅದ. ಆದಷ್ಟು ಇನ್ನೂ ಜಾಸ್ತಿ ರೀಚ್ ಆಗ್ಬೇಕಂತೆ ಅದ. ಆ್ಯಂಡ್ ನಿಮಗೂ ಒಳ್ಳೇದಾಗಲಿ. ಭಾಳ ಜನಕ್ಕೆ ಹೊಸ ಪ್ರತಿಭೆಗಳಿಗೆ ಕರೆಸ್ತೀರಿ. ಆ್ಯಂಡ್ ಅವ್ರ ಸ್ಟ್ರಗಲ್ ಬಗ್ಗೆ ಕೇಳ್ತೀರಿ, ಅವ್ರ ಲೈಫ್ ಬಗ್ಗೆ ಕೇಳ್ತೀರಿ, ಅವ್ರಿಗೆ ಮೋಟಿವೇಟ್ ಮಾಡ್ತೀರಿ. ನಿಮ್ಮ ಚಾನಲ್ಲು ಚಂದ ಗ್ರೋ ಆಗಲಿ. ಸಾಕಷ್ಟು ದೊಡ್ಡ ನೀವು ಯಾರ್ಯಾರಿಗೆ ಅನ್ಕೊಂಡಿರೋ ಅವ್ರಿಗೆ ಎಲ್ರಿಗೂ ಕರೆಸ್ರಿ. ನಿಮ್ಮ ಕನಸು ಆಸೆಗಳೆಲ್ಲ ಈಡೇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇಷ್ಟೊತ್ತು ನಮ್ಮ ಜೊತೆ ಬಂದು ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ರೀ ನಿಮ್ಗೆ.
ನಿಮ್ದು ಏನೇ ದೊಡ್ಡ ಅಚೀವ್ಮೆಂಟ್ ಎಲ್ಲ ಸಕ್ಸಸ್ ಅಲ್ರಿ, ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ರಿ ನೀವು. ನಮ್ಮದು ಕೋರಿಕೆ ಅದೇ ರೀ. ಮತ್ತು ನಮ್ಮ ಸ್ನೇಹಜೀವಿ ಸೊ ಮಚ್. ನಮ್ಮ ಸ್ನೇಹಜೀವಿ ಬಂದಿದ್ದಕ್ಕೆ ನಮ್ಮ ಸ್ನೇಹಜೀವಿ ಫೋಟೋಗ್ರಫಿ ಕಡೆಯಿಂದ ಇದು ಸ್ಪಾನ್ಸರ್ ಅದ ನೀವು. ಥ್ಯಾಂಕ್ ಯು ರೀ, ಧನ್ಯವಾದಗಳು. ಖುಷಿ ಆಯಿತು, ಗಿಫ್ಟ್ ಎಲ್ಲ ಕೊಡತ್ತೀರಿ. ಗಿಫ್ಟ್ ಅಲ್ಲಕ್ಕೇನ್ರಿ, ಸ್ನೇಹಜೀವಿ ಫೋಟೋಗ್ರಫಿ ಕಡೆಯಿಂದ ಸ್ಪಾನ್ಸರ್ ಟೈಪ್. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ 2011 ಬ್ಯಾಚ್ ಫ್ರೆಂಡ್ಸ್ ಕಡೆಯಿಂದ ಅವ್ರು ಕೊಡ್ತಾರ್ರಿ. ಅಂದ್ರೆ ನಿಮ್ಮ ಪಾಡ್ಕಾಸ್ಟಿಗೆ ಬಂದವ್ರ ಗೆಸ್ಟಿಗೆ 2011 ಬ್ಯಾಚ್ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಆ ಶಿವನಿಗೆ ಕೊಟ್ಟಿರಿ. ಸೊ ಶಿವನ ಆಶೀರ್ವಾದ ಇನ್ನು ಮುಂದೆ ನಮ್ಮಿಬ್ಬರ ಮೇಲೆ ಇರಲಿ, ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಗೇನ್ ಒಳ್ಳೇದಾಗಲಿ ನಿಮ್ಮ ಸ್ನೇಹಜೀವಿ ತಂಡಕ್ಕೆ. ಹೀಗೆ ಒಳ್ಳೊಳ್ಳೆ ಪಾಡ್ಕಾಸ್ಟ್ಗಳು ಮಾಡ್ತಾ ಇರ್ರಿ, ಸಾಕಷ್ಟು ಜನಕ್ಕೆ ಕರೆಸ್ರಿ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ, ಸಾಕಷ್ಟು ರೀಚ್ ಆಗ್ರಿ ಅಂತ ಕೇಳ್ಕೊತೀನಿ. ಆ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನೆಕ್ಸ್ಟ್ ನಮ್ಮ ಪಾಡ್ಕಾಸ್ಟ್ನಾಗ ಯಾರಿಗೆ ಕರೆಸ್ಬೋದು ಅಂತ ನಿಮ್ದು ಇಚ್ಛೆ ಅಂತ? ನನ್ನ ಅನಿಸಿಕೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಯಾರಿಗೂ ಆಗಿರಲಿ, ಅವರು ಟ್ಯಾಲೆಂಟೆಡ್ ಇದ್ರು, ಅವರು ಇಲ್ಲ ನಿಮ್ಮ ಮೈಂಡ್ನಾಗ ನೆಕ್ಸ್ಟ್ ನಿಮ್ಮ ಪಾಡ್ಕಾಸ್ಟಿಗೆ ಇವ್ರಿಗೆ ಕರ್ಸರ್. ಈಗ ನಾನು ರೀಸೆಂಟ್ಲಿ SRN ಅವ್ರದ್ದು ಮಾಡಿನಲ್ಲ, ಅವ್ರ ಸಾಂಗು ಕೂಡ ರಿಲೀಸ್ ಅದ. ಸೊ SRN ಅವ್ರು ಬಂದ್ರೆ ಖುಷಿ ಅನ್ನಿಸ್ತದೆ. ಸೊ SRN ಬ್ರದರ್ ಅವ್ರಿಗೆ ಕರ್ಸಿ ಅಂತ ಹೇಳಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಜಲ್ದಿ ಬರಲಿ ಅಂತ ನಾವು ಭೀ ಇದು ಮಾಡ್ತೀವಿ. ಓಕೆ. ಆ್ಯಂಡ್ ಸಾಕಷ್ಟು ಜನ ಕಲಾವಿದರು ಅದಾರ ನಮ್ಮ ಕಲಬುರ್ಗಿ ಒಳಗೆ, ಎಲ್ಲ ಕ್ರಿಯೇಟರ್ಸ್ಗಳಿಗೆಲ್ಲ ಕರೆಸ್ರಿ. ಸೊ ಅವ್ರಿಗೂ ಎಲ್ಲ ಒಂದು ಸಪೋರ್ಟ್ ಇರ್ತಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಧನ್ಯವಾದಗಳು.